ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭ್ರಷ್ಟಾಚಾರ ನಮ್ಮ ರಾಜ್ಯದಲ್ಲಿ ನ್ಯೂ ನಾರ್ಮಲ್ ಆಗೋಯ್ತು. ಒಂದು ದಿನ ಒಂದು ಇಲಾಖೆ, ಮತ್ತೊಂದು ದಿನ ಮತ್ತೊಂದು ಇಲಾಖೆ, ಹೀಗೆ ಭ್ರಷ್ಟಾಚಾರದ ಆರೋಪಗಳು ಮೇಲಿಂದ ಮೇಲೆ ಕೇಳೋಕೆ ಬರ್ತಿದ್ರು ಕೂಡ, ನಾವು ಮಾಧ್ಯಮವಾಗಿ ಆ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ರು ಕೂಡ, ಜನರು ಜನಪ್ರತಿನಿಧಿಗಳು ಇದನ್ನ ನಾರ್ಮಲ್ ಕಾಮನ್ ಅನ್ನೋ ಹಂತಕ್ಕೆ ತಲುಪಿಬಿಟ್ಟಿದ್ದಾರಾ ಅನ್ನೋ ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋ ಆರೋಪ ಬಂದರೂ, ಹಗರಣ ಅನ್ನೋ ಆರೋಪ ಬಂದರೂ ಕೂಡ ಇದಕ್ಕೆ ನೇರವಾಗಿ ಅಧಿಕಾರಿಗಳು ಹೊಣೆ ಅನ್ನೋ ತನಿಖೆಗೆ ಮುಂಚಿನ ಅಂತಿಮ ತೀರ್ಪು ಒಪ್ಪಿಕೊಳ್ಳೋ ಅನಿವಾರ್ಯ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದ್ಬಿಟ್ಟಿದ್ದೀವಾ? ಎರಡು ಪ್ರಶ್ನೆಯನ್ನು ನಾನು ಕೇಳ್ತಾ ಇರೋದು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಪೀಠಿಕೆಯ ಭಾಗವಾಗಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ವಿರೋಧ ಪಕ್ಷದ ಪ್ರಕಾರ 2,500 ಕೋಟಿ ರೂಪಾಯಿಯ ಅವ್ಯವಹಾರ. ದೂರುದಾರರು ನೀಡಿರುವ ದೂರಿನ ಪ್ರಕಾರ ಒಂದು ಲೈಸೆನ್ಸ್, ಒಂದು ಮೈಕ್ರೋ ಬ್ರೀವರಿಗೇನೆ ಸರಿಸುಮಾರು 1.5 ಕೋಟಿ ರೂಪಾಯಿಯಷ್ಟು ಲಂಚ ಕೊಡಬೇಕು ಅನ್ನೋ ಆರೋಪ. ನಾವು ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಅಮೌಂಟಿನ ಭ್ರಷ್ಟಾಚಾರದ ವಿಚಾರ ಕೇಳ್ತಾ ಇಷ್ಟೇನಾ? ಇದು ನಾರ್ಮಲ್ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದೀವಾ? ಈ ಹಂತಕ್ಕೆ ಹೋದ್ರೆ ಎಂಥ ದೊಡ್ಡ ಅಪಾಯದ ವ್ಯವಸ್ಥೆಗೆ ನಾವು ತಳ್ಕೊಳ್ತಿದ್ದೀವಿ? ಎಲ್ಲ ವಿಚಾರವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಒಳಪಡಿಸುವ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ದೂರುದಾರರಾದ ಲಕ್ಷ್ಮೀನಾರಾಯಣ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ ಕೆಲವೇ ಹೊತ್ತಿನಲ್ಲಿ. ಹಾಗೆ ಚಿಂತಕರು ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೆ ವಿಶೇಷವಾಗಿ ಈ ಅಬಕಾರಿ ಇಲಾಖೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಬಹಳ ತಿಂಗಳುಗಳ ಕಾಲ ಹಿಂದೆಯೇ ಆರೋಪವನ್ನ ಮಾಡಿದ ಕೆಆರ್ಪೇಟೆ ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಮಂಜು ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ ಕೆಲವೇ ಹೊತ್ತಿನಲ್ಲಿ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ. ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಆದರೆ ರಿಪಬ್ಲಿಕ್ ಕನ್ನಡ ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ. ವೆರಿಫೈ ಆಗಲಿ, ತನಿಖೆ ಆಗಲಿ, ಹೌದಾ ಇಲ್ವಾ ಗೊತ್ತಾಗಲಿ. ಬಟ್ ಆ ಆಡಿಯೋದಲ್ಲಿ RVT ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು, ಅವರ ಪುತ್ರ ವಿನಯ್ ಅವರ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಂಬಿಡಿ, ನಂತರದಲ್ಲಿ ಚರ್ಚೆ ಮಾಡೋಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅಂತ ಅದನ್ನ ಮಾಡ್ಕೊಂಡು ಒಂಚೂರು ಜಾಸ್ತಿ ಇದೆ ಅಂತ ಹೇಳಿ ಅವರು ಪ್ಲಸ್ ಇದೆ. ರೈಟ್, ನೇರವಾಗಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವ್ರಿಗೇನೆ ಪ್ರಶ್ನೆ ಮಾಡ್ತೀನಿ. ಸರ್, ನಾವು ವಿನಯ್ ಅವರು ಅಂದರೆ ಸಚಿವರ ಪುತ್ರ ವಿನಯ್ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರನ್ನೂ ಕೇಳಿದ್ವಿ ನಾವು, ನಿಮ್ಮನ್ನೇನಾದರೂ RVT ಅಂತ ಕರೀತಾರಾ? ನಿಮ್ಮ ಹೆಸರಿನ ಶಾರ್ಟ್ ಫಾರ್ಮ್ ಇದು? ನಿಮಗೂ ಅಬಕಾರಿ ಇಲಾಖೆಯ ಲೈಸೆನ್ಸಿಂಗಿಗೂ ಏನಾದ್ರು ಸಂಬಂಧ ಇದೆಯಾ ಅಂದರೆ ಸಹಜವಾಗೇ ಇಲ್ಲ ಅಂತ ಹೇಳಿದ್ರು. ನೀವು ಪಕ್ಷದ ವಕ್ತಾರರಾಗಿರೋದ್ರಿಂದ ನಿಮಗೇನಾದರೂ ಗೊತ್ತಾ ಸರ್ ಯಾರು ಈ RVT ಅಂತ ಹೇಳಿ? ನಮಗೂ ಗೊತ್ತಿಲ್ಲಪ್ಪ, ನೀವೇ ಹೇಳ್ಬೇಕಿದ್ ಯಾರು RVT ಅಂತ. ನೀವೇ ಹೇಳ್ಬೇಕು ಯಾರು RVT ಅಂತ. ನಮಗೂ ಯಾರು. ಸೊ ಇವಾಗ ಅದನ್ನ ಕಂಡುಹಿಡಿಯೋ ಹೊಣೆ ಮಾಧ್ಯಮಗಳ ಮೇಲಿದೆ. ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡ್ತಾರೆ. ಯಾರು RVT, ಯಾರು BVT, SVT, MVT, ಮತ್ತೆ ನಮ್ಮ ವಿಜೇಂದ್ರದು ಇತ್ತಲ್ಲ VVT, ಎಲ್ಲ ಟ್ಯಾಕ್ಸ್ಗಳಿತ್ತಲ್ಲ, ತನಿಖೆ ಮಾಡ್ತಾರೆ. ಸಂಸ್ಥೆಗಳಿದೆ, ತನಿಖಾ ಸಂಸ್ಥೆಗಳಿದೆ. ತನಿಖಾ ಸಂಸ್ಥೆ ಇದು AI ಮೂಲಕ ಮಾಡಿದ್ವಿ. ಯಾಕಂದರೆ AI ತುಂಬ ಇವಾಗ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಈ ಆಡಿಯೋ AI ಇರಬಹುದು, ಏನ್ ಬೇಕಾದ್ರೂ ಮಾಡ್ತಾರೆ ಇವಾಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಹಿರಿಯ ಅಧಿಕಾರಿ ಅವರು ಕೂಡ ಹಂಗೆ ಹೇಳಿದ್ದಾರೆ, AI ನದ್ದೇ ವಿಡಿಯೋ ಅಂತ ಹೇಳಿ ತನಿಖೆ ಆಗ್ಲಿ. ಬಟ್ ಆಗುತ್ತಲ್ಲ, ಇವಾಗ ನೀವು ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್, ಲೆಟ್ಸ್ ನಾಟ್ ಡೂ ದ ದಯವಿಟ್ಟು ನಾನು ಏನ್ ಹೇಳ್ತಾ ಇರೋದು ಅಲ್ಲಲ್ಲ, ಕ್ವಶನ್ ಕೇಳಿ ಮೇಡಮ್, ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ. ನಮ್ಮ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೆಟ್ಸ್ ನಾಟ್ ಕಮ್ ಟು ಕನ್ಕ್ಲೂಷನ್. ಕೋರ್ಟು, ಕಚೇರಿ, ತನಿಖಾ ಸಂಸ್ಥೆಗಳಿದೆ, ತನಿಖೆ ಮಾಡಲಿ, ವರದಿ ಕೊಡ್ಲಿ. ನಾವಿಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಮುಂದೆ ಕೂತ್ಕೊಂಡು ತನಿಖೆ ಮಾಡಲಿ. ತನಿಖೆ ಮಾಡ್ಬಿಟ್ಟು RVT ಅಂದ್ರೆ ಯಾರು ಅಂತ ಗೊತ್ತಿಲ್ಲ. RVT 100 ಇದೆ. ಏನು RVT? ಏನದು RVT?
Okay. ರೋಜರ್, ವಿಕ್ಟ್ರಿ, ಟ್ರಾನ್ಸ್ಪೋರ್ಟ್ ಇರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನನಗೇನು ಗೊತ್ತದ ಸೊ ಅಬಕಾರಿ ಇಲಾಖೆ ಲೈಸೆನ್ಸ್ ಬರಬೇಕು ಅಂದ್ರೆ ರೋಸರ್ ವಿಕ್ಟ್ರಿ ಟ್ರಾನ್ಸ್ಪೋರ್ಟ್ ಆ ಸಂಸ್ಥೆಗೆ ದುಡ್ಡು ಕೊಡಬೇಕಾಗುತ್ತೆ. ಅಲ್ಲ, ನೀವೇನಕ್ಕೆ ಅಸಂಪ್ಷನ್ ಮಾಡ್ಕೋತಿದ್ದೀರಾ? ನನ್ನ ಅಸಂಪ್ಷನ್ ಅನ್ನ ನಾನು ಕ್ವೆಶ್ಚನ್ ಆಗಿ ನಿಮಗೆ ಕೇಳ್ತಿದ್ದೀನಿ. ಫ್ರಂಟ್ ಆಫ್ ಕ್ಯಾಮೆರಾ ಬಿಕಾಸ್ ಐ ಆಮ್ ಅ ಸಿಟಿಜನ್ ಆಫ್ ಕರ್ನಾಟಕ. ನನ್ನ ರಾಜ್ಯದ ಖಜಾನೆಗೆ ಸೇರುವಂತಹ ದುಡ್ಡು ಅದು ಎಲ್ಲೆಲ್ಲ ಬಳಕೆ ಆಗುತ್ತೆ, ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದರ ಪ್ರಶ್ನೆ ಮಾಡುವ ಹಕ್ಕು ನನಗೆ. ಪತ್ರಕರ್ತೆಯಾಗೂ ಇದೆ, ರಾಜ್ಯದ ನಾಗರಿಕಳಾಗೂ ಇದೆ. ಹಾಗಾಗಿ ಪ್ರಶ್ನೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಿಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ, ಪ್ರಶ್ನೆ ಮಾಡಿ. ತನಿಖೆ ಸಂಸ್ಥೆಗಳಿದೆ, ತನಿಖೆ ಮಾಡಲಿ, ರಿಪೋರ್ಟ್ ಕೊಡ್ಲಿ. ಅವಾಗ ಏನಾಗಿದೆ, ಏನು RVT ಅಂದ್ರೆ ಏನು, BVT ಅಂದ್ರೆ SVT ಅಂದ್ರೆ ಏನು ಅಂತ ಎಲ್ಲ ಗೊತ್ತಾಗಲಿ, ಆಮೇಲೆ ಹೇಳೋಣ. ಸುಮ್ಮನೆ ಇವಾಗ ಬೆಳಗ್ಗೆ ಬಂದಿರೋ ಆಡಿಯೋ ಇವಾಗಲೇ ನೀವು 7 ಗಂಟೆಗೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕನ್ಕ್ಲೂಷನ್ ಕೊಟ್ರೇನು? ಕರೆಕ್ಟ್ ಸರ್, ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಾವು ಈ ವಾಲ್ಮೀಕಿ ಹಗರಣದ್ದು ಕೂಡ ಕನ್ಕ್ಲೂಷನ್ ಗೆ ವೇಟ್ ಮಾಡ್ತಾ ಇದೀವಿ. ನಾವು ಗುಡ ಹಗರಣದ್ದು ಕನ್ಕ್ಲೂಷನ್ ಗೆ ವೇಟ್ ಮಾಡ್ತಿದೀವಿ. ನಾವು RCB ಕಾಲ್ ತುಳಿತದ್ದು ಜಜ್ಮೆಂಟ್ ಗೆ ವೇಟ್ ಮಾಡ್ತಾ ಇದೀವಿ. ವೇಟ್ ಮಾಡೋ ಹಣೆ ಬರಹ ನಮ್ಗಿದೆ, ಮಾಡ್ತೀವಿ. ಎನಿವೆ, ನಿಮಗೆ ಗೊತ್ತಿಲ್ಲ ಅಂದ್ರೆ ಹಾಗಾಗಿ ನಾನು JDS ಶಾಸಕರು ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಕೇಳ್ತೀನಿ. ಯಾಕಂದ್ರೆ ಕಳೆದ ಅನೇಕ ತಿಂಗಳ ಹಿಂದಿಂದನೂ ಕೂಡ ವಾಯ್ಸ್ ಮಾಡ್ತಾ ಇದ್ದಾರೆ ಶಾಸಕರಾದ ಮಂಜು ಅವರು. ಅಬಕಾರಿ ಇಲಾಖೆಯಲ್ಲಿ ಎಲ್ಲ ಸರಿ ಇಲ್ಲ, ತಾರತಮ್ಯದಿಂದ ಹಿಡಿದು ಭ್ರಷ್ಟಾಚಾರದವರೆಗೂ ಎಲ್ಲ ನಡೀತಿದೆ ಅಂತ ಹೇಳಿ. ಹಾಗಾಗಿ ಮಂಜು ಸರ್, ನಿಮಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಗೇನಾದ್ರೂ ಗೊತ್ತಾ ಸರ್ ಈ RVT ಅಂದ್ರೆ ಯಾರು ಇರಬಹುದು ಅಂತ? ಮೇಡಮ್, ಆವಿಗೆ ಸಂಬಂಧಪಟ್ಟಂಗೆ ಅಡ್ವೊಕೇಟ್ ಒಬ್ರು ದೂರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ. ಯಾವ್ದೋ ಒಂದು ಲೈಸೆನ್ಸ್ ಸಂಬಂಧಪಟ್ಟಂಗೆ ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಪ್ರಶ್ನೆ ಕೇಳಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಆಗ್ಲಿ ಯಾವುದೇ ಸಂಬಂಧಪಟ್ಟವರು ಸಾರ್ವಜನಿಕರ ದೂರು ಬಂದಲ್ಲಿ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಿದ್ದೀನಿ. ಅವರು ಅವರ ಹೇಳಿಕೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವ್ರು ಏನ್ ಹೇಳಿದ್ರೆ ಅದ್ರ ಪ್ರಕಾರ ಕ್ರಮ ತಗೋತಾರೆ ಅಂತ ಅಪಾರ ಹೆಸರು ಉಲ್ಲೇಖ ಮಾಡಿದೀರಾ ಸರ್? ಆ ಹೆಸರಿಗೂ ಈ RVTಗೂ ಏನಾದ್ರೂ ಲಿಂಕು ಸಂಬಂಧ ಏನಾದ್ರೂ ಇದೆಯಾ? ಆಡಿಯೋದಲ್ಲಿ ನಾಗರಾಜಪ್ಪ ಅನ್ನೋರು ಸಂಬಂಧಪಟ್ಟ ಅಡ್ವೊಕೇಟ್ ಜೊತೆ, ದೂರದಾರ ಜೊತೆ ಮಾತಾಡಿದ್ದಾರೆ, ಸ್ಪಷ್ಟವಾಗಿದೆ. ಅದರಲ್ಲಿ ಅವರು ಇಲಾಖೆಯ ಮುಖ್ಯಸ್ಥರನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾಗರಾಜಪ್ಪ ಅನ್ನೋರು ಜಂಟಿ ಆಯುಕ್ತರು. ಹಾಗಾಗಿ ಅದರಲ್ಲಿ ಮಾನ್ಯ ಸಚಿವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಅವ್ರ ಪುತ್ರನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಇಲಾಖೆಯ ಸಚಿವರ ಹೆಸರನ್ನ. ಒಂದ್ ವೇಳೆ ಅದರಲ್ಲಿ ಸತ್ಯ ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಜಂಟಿ ಆಯುಕ್ತರ ವಿರುದ್ಧ ಎಷ್ಟು ಕ್ರಮ ತಗೋಬೇಕಾಯ್ತು ಸಚಿವರು, ಸರ್ಕಾರ ಕ್ರಮ ತಗೋಬೇಕಾಯ್ತು, ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕಾಯ್ತು. ಇನ್ನು ತಗೊಂಡಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನದು? ನೀವು ಅಸ್ಯೂಮ್ ಮಾಡ್ಕೊಳ್ತಿದ್ದೀರಾ ಸರ್? ಯಾಕಂದ್ರೆ ಕಾಂಗ್ರೆಸ್ ವಕ್ತಾರರೇ ಹೇಳ್ತಾ ಇದ್ರು, ಇಲ್ಲಿ ಯಾರು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ, ಕನ್ಕ್ಲೂಷನ್ ಬರೋದು ಬೇಡ ಅಂತ ಹೇಳಿ. ನೀವು ಊಹೆ ಮಾಡ್ಕೊಳ್ತಿದ್ದೀರೋ ಅಥವಾ ನಿಮ್ಗೆ ಖಚಿತ ಮಾಹಿತಿ ಇದೆಯೋ ಅಂತ? ಖಚಿತ ಮಾಹಿತಿ ಇದೆ ಮೇಡಮ್ ಅವರೇ. ಇನ್ನೊಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೀನಿ. ನಮ್ ಜಿಲ್ಲೆನಲ್ಲೇ ಒಂದು ಲೈಸೆನ್ಸ್ ಹೋಗುತ್ತೆ, 100% ಕ್ಲಿಯರ್ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯ ಅಬಕಾರಿ DC ನಾಗಶಯನನ್ ಅವರು ಹೇಳಿದ್ದಾರೆ, ನೀವು ಅದರಲ್ಲಿ ಜಾತಿ ಮತ್ತೆ ಪಕ್ಷವನ್ನ ಹೇಳಿದ್ದಾರೆ. ಪಕ್ಷ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಒಂದು ಗುಂಪನ್ನ JDS ಸಚಿವರ ಹತ್ರ ಕಳಿಸಿ, ಕಾಂಗ್ರೆಸ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಳಿಸಿ, ನೀವೆಲ್ಲೂ JDS ಅಂತ ಪ್ರಸ್ತಾಪ ಮಾಡಬೇಡಿ. ನೀವು ಇನ್ನೊಂದು ಟೀಮ್ ಅನ್ನ ಹಾಲು ಮತ ಸಮಾಜದ ಮುಖ್ಯಸ್ಥರನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಳಿಸಿ, ಅವರು ಚಿಕ್ಕವರೋ ದೊಡ್ಡವರೋ ಯಾರೋ ಒಬ್ರು ಫೋನ್ ಮಾಡ್ಲಿ, ನಂತರ ನಾವು ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಪಕ್ಷದ ಕಾರ್ಯಕರ್ತರು, ಬೇರೆ ಸಾಮಾನ್ಯ ಜನಗಳು ಮಾಡ್ಕೊಳಲ್ಲ. ಇಲಾಖೆಯ ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳು, ಸುಪುತ್ರರು, ಅವ್ರ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಕಳ್ಸಿದ್ರು ಮಾತ್ರ, ಹೇಳಿದ್ರು ಮಾತ್ರ ಇವ್ರು ಕೆಲಸ ಮಾಡ್ಕೊಡ್ತಾರೆ. ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ? ಕ್ಷಮೆ ಇರ್ಲಿ ಮಂಜು ಸರ್, ನನಗೊಂದು ಅನುಮಾನ. ಈಗ ಆರೋಪ ಯಾರು ಮಾಡ್ತಿದ್ದಾರೆ, ಅವರು ಇಲಾಖೆಯ ಸಚಿವರು ಅವ್ರ ಪುತ್ರನ ಇನ್ವಾಲ್ವ್ಮೆಂಟ್ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬಟ್ ತಾವು ನೇರವಾಗಿ ಮುಖ್ಯಮಂತ್ರಿ ಪುತ್ರ ಅಂತ ಹೇಳ್ತಿದ್ರಿ. ಬಹಳ ಗಂಭೀರವಾದ ಆರೋಪ ಸರ್ ಇದು, ಸುಮ್ನೆ ಗಾಳಿಲಿ ಗುಂಡು ಹೊಡಿಯೋಕ್ ಆಗೋದಿಲ್ಲ. ಮೇಡಮ್ ಅವ್ರೆ, ನಿಮ್ಗೆ ಸಂಪೂರ್ಣವಾಗಿ ಗಂಭೀರವಾದ ಆರೋಪ ಅಂತಂದ್ರೆ, ಅವರು ನಾಗಶಯನವರು ಮಾತಾಡಿದ್ದಾರೆ, ನಿಮ್ಗೆ ಆಡಿಯೋ ಕಳ್ಸಿಕೊಡ್ತೀವಿ. ಜೊತೆಗೆ ಆ ಹುಡುಗನ ಹತ್ರ ಆಡಿಯೋ ಮತ್ತೆ ವಿಡಿಯೋ ಎರಡು ಇತ್ತು, ಕಿತ್ಕೊಂಡಿದ್ದಾನೆ ನಾಗಶಯನನ್ನು ಗಲಾಟೆ ಮಾಡಿ, ಅದೂ ಇದೆ. ಅದಕ್ಕಿಂತ ನಿಕಟ ಪೂರ್ವ ಜಿಲ್ಲಾಧಿಕಾರಿ ರವಿಶಂಕರ್ ಒಬ್ರು ಹೇಳಿದ್ದಾರೆ, ಆ ಸಂಬಂಧಪಟ್ಟ ಲೈಸೆನ್ಸ್ ದಾರನ್ನ ಇನ್ನೊಬ್ರು ಅದಕ್ಕೆ ತೊಂದರೆ ಕೊಡ್ತಿಲ್ಲ, ಲೈಸೆನ್ಸ್ ಅಲ್ಲಿ ಕೊಡಿಸಬಾರ್ದು ಅಂತ
ಅವ್ರ ಜೊತೆ ಚರ್ಚೆ ಆಗಿದೆ, ಅದನ್ನು ಸಹ ವಿಡಿಯೋ ಇದೆ, ಆಡಿಯೋ ಇದೆ. ಸರಿ, ಈ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಬರುತ್ತಲ್ಲ ಮಂಜು ಸರ್, ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಆರ್ ಬಿ ತಿಮ್ಮಾಪುರ ಸಾಹೇಬ್ರು ಕೂಡ ಹಂಗೆ ಹೇಳಿರೋದು, ಅಧಿಕಾರಿಗಳು ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇದನ್ನ ನಾವು ನಂಬೋದಾ, ಒಪ್ಪೋದಾ? ಅಂದ್ರೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದಲ್ಲೇನೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳೇನೆ ಹಣ ಭ್ರಷ್ಟಾಚಾರದಲ್ಲಿ ನುಂಗೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ. ನಾನ್ ಸಚಿವರನ್ನ ಸಂಬಂಧಪಟ್ಟವ್ರನ್ನ ನೇರವಾಗಿ ಪ್ರಶ್ನೆ ಮಾಡಕ್ ಬಯಸ್ತೀನಿ ಮೇಡಮ್ ಅವರೇ. ಅವ್ರ ಗಮನಕ್ಕೆ ಬಂದರೆ ಅವ್ರ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಕಮಿಷನರ್ ಮೇಲೆ ಆಗ್ಲಿ, ಜಾಯಿಂಟ್ ಕಮಿಷನರ್ ಮೇಲೆ ಆಗ್ಲಿ, ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿ DC ಮೇಲೆ ಆಗ್ಲಿ ಯಾಕೆ ಕ್ರಮ ಆಗಿಲ್ಲ ಇಲ್ಲಿವರೆಗೆ? ಇನ್ವಾಲ್ವ್ಮೆಂಟ್ ಇವತ್ತು ಪಾತ್ರಧಾರಿಗಳು ಇರೋದಕ್ಕೆ, ಇವರು ಪಾಲ್ದಾರಿಗಳಾದ್ರೆ ಮಾತ್ರ ಅದಕ್ಕೆ ಅವ್ರ ಮೇಲೆ ಕ್ರಮ ತಗೊಳಕ್ ಆಗಿಲ್ಲ, ಮುಲಾಜಿರುತ್ತೆ. ಹಂಗಾಗಿ ನಾನು ಶಾಸಕನಾಗಿ ಒತ್ತಾಯ ಮಾಡ್ತೀನಿ, ಸಂಬಂಧಪಟ್ಟ ಇದು ಅಪಾರವಾದ ಆಳವಾಗಿ ಇಳಿದ ಸಂದರ್ಭದಲ್ಲಿ ಎಲ್ರೂ ಸಹ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ಸರ್ಕಾರ ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ, ಸಂಬಂಧಪಟ್ಟ ಸಮಗ್ರ ತನಿಖೆ ಮಾಡಿ ಸೂಕ್ತವಾದ ಕ್ರಮ ಜರುಗಿಸ್ತಾರೆ ಅಂತ ಅಪಾರವಾದ ಭರವಸೆ ಇದೆ. ಸರಿ ಸರ್, ಇನ್ 2 ನಿಮಿಷ ನಿಮ್ ಸಮಯ ನನಗೆ ಬೇಕು ಸರ್. ನಾನು ಕ್ವಿಕ್ ಆಗಿ ಬಿಜೆಪಿ ವಕ್ತಾರರನ್ನು ಮಾತನಾಡ್ಸ್ಕೊಂಡು ಮತ್ತೆ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಅಶೋಕ್ ಗೌಡ್ರೆ, 2,500 ಕೋಟಿಯ ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ, ಬೊಕ್ಕಸ ಬರದಾಗ್ಬಿಟ್ಟಿದೆ. ಹಾಗಾಗಿ ಇಲಾಖಾವಾರು ಟಾಸ್ಕ್ ಕೊಡ್ಲಾಗಿದೆ, ಇಷ್ಟಿಷ್ಟು ಹಣವನ್ನ ಸಂಗ್ರಹ ಮಾಡಲೇಬೇಕು ನೀವು ಅಂತ ಹೇಳಿ. ಇದು ನನ್ನ ಮಾತಲ್ಲ ಸರ್, ನಿಮ್ಮದೇ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಮಾಡಿರುವ ಟ್ವೀಟು. ವಿರೋಧ ಪಕ್ಷವಾಗಿ ಆರೋಪ ಮಾಡುವಾಗಲೂ ಕೂಡ ಒಂದು ಗಂಭೀರತೆ ಬೇಕು, ಎವಿಡೆನ್ಸ್ಗಳು ಬೇಕು. 2,500 ಕೋಟಿ ಅಂದ್ರೆ ಕಡಿಮೆ ದುಡ್ಡಲ್ಲ ಸರ್. 2,500 ರೂಪಾಯಿ ದುಡಿಬೇಕು ಅಂದ್ರೂ ಒಬ್ಬ ಕೂಲಿ ಕಾರ್ಮಿಕನಿಗೆ ಎಷ್ಟು ಕಷ್ಟ ಅದು ಅನ್ನೋದು ಜನರಿಗೆ ಗೊತ್ತಿರೋ ವಿಚಾರ. ನೀವು ಮಾತನಾಡ್ತಿರೋದು ಕೋಟಿ ಲೆಕ್ಕದಲ್ಲಿ, ಸಾವಿರಾರು ಕೋಟಿ ಲೆಕ್ಕದಲ್ಲಿ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೇರ ಇದೆ. ಈ ಡಿಪಾರ್ಟ್ಮೆಂಟಿನ ರೆವಿನ್ಯೂ ಏನಿದೆ, ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಬರ್ತಕ್ಕಂತಹದ್ದು, ಈ ಸರ್ಕಾರ ಬಂದಾಗ 28,000 ಕೋಟಿ ಇತ್ತು, ಇವಾಗ ತತ್ಸುಮಾರು 36,000 ಕೋಟಿ ಆಗಿದೆ. ಅದರಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಕೇವಲ ಲೆಸ್ ದೆನ್ 10% ಹೇಳ್ತಾ ಇದೀವಿ. ಆದರೆ ಈ ಸರ್ಕಾರದಲ್ಲಿ ನಮಗೆ ಗೊತ್ತಿದೆ 63% ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ. ನಾವು ಹೇಳಿದ್ದಲ್ಲ, ಉಪಲೋಕಾಯುಕ್ತ ಹೇಳಿತ್ತು. ಆಯ್ತು, ಈಗ ಆರ್ ಬಿ ತಿಮ್ಮಾಪುರದ ವಿಚಾರಕ್ಕೆ ಬಂದ್ಬಿಡೋಣ. ಆರ್ ಬಿ ತಿಮ್ಮಾಪುರ ಅವರು ಈ ಸರ್ಕಾರ ಬಂದಾಗಿನಿಂದ 33 ತಿಂಗಳಾಗಿದೆ ಇವತ್ತಿಗೆ, ಅಂದ್ರೆ ಹೆಚ್ಚು ಕಮ್ಮಿ. ಈ 33 ತಿಂಗಳಲ್ಲಿ 5 ಬಾರಿ ಚರ್ಚೆಗೆ ದೊಡ್ಡದಾಗಿ ಬಂದಿದ್ದಾರೆ. ಯಾವಾಗ ಚರ್ಚೆಗೆ ಬಂದ್ರು ಅಂತ ಹೇಳಿದ್ರೆ, CL2 ಲೈಸೆನ್ಸ್ ಅಂತ ಏನಿತ್ತು, CL2 ಲೈಸೆನ್ಸ್ ಬಂಗಾರಪ್ಪನವ್ರ ಕಾಲದಲ್ಲಿ ಅದನ್ನ ಏನು ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ರು. ಆಗ ಜಿಲ್ಲಾವಾರು ಡಿವೈಡ್ ಮಾಡಿ ಕೊಟ್ಟಾಗ ಕೋರ್ಟ್ ಆರ್ಡರ್ಗಳಾಯ್ತು, ಅನೇಕ ಕೋರ್ಟ್ಗಳ ಆರ್ಡರ್ ಆಯ್ತು. ಆಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಜಾಸ್ತಿ ಕೊಟ್ಟಿದ್ದೀರಾ ಅಲ್ಲಿ ಕ್ಯಾನ್ಸಲ್ ಮಾಡಿ, ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಕಡಿಮೆ ಕೊಟ್ಟಿದ್ದೀರಾ ಅಲ್ಲಿ ಕೊಡಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಆಯ್ತು. ಸರಿ, ಆದ್ರೆ ಏನ್ ಮಾಡ್ತಾರೆ, ಯಾವ ಜಿಲ್ಲೆನಲ್ಲಿ ಜಾಸ್ತಿ ಕೊಟ್ಟಿರೋ ಅಲ್ಲಿ ಕ್ಯಾನ್ಸಲ್ ಮಾಡಲ್ಲ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಕೊಟ್ಟಿರ್ತೀವಿ ಅಲ್ಲೂ ಸಹ ಕೊಡ್ತೀವಿ, ಬೇರೆ ಜಿಲ್ಲೆಯಲ್ಲೂ ಕೊಡ್ತೀವಿ ಅಂತ ಹೇಳಿ ಒಂದು ಕಾಂಟ್ರವರ್ಸಿ ಆಯ್ತು. ಆಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದೇ ವಿನಯ್ ಅಂತಕ್ಕಂಥವ್ರು ತಿಮ್ಮಾಪುರ ಅವರ ಮಗ ಅಕೌಂಟ್ಗೆ ನಾವು ಅಡ್ವಾನ್ಸ್ ರೂಪದಲ್ಲಿ 50 ಲಕ್ಷ ಹಾಕಿದ್ದೀವಿ ಅಂತ ಹೇಳಿ 100 ಜನ ಯಾರು ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ ಅವ್ರುಗಳು ಕೊಟ್ಟಿದ್ದೀವಿ. ಇವತ್ತು ವಿನಯ್ ಅವರೇ ಬಂದಿದ್ರು ಸರ್ ನಮ್ಮ ಜೊತೆ, ದೂರವಾಣಿ ಸಂಪರ್ಕದಲ್ಲಿ ಇದ್ರು. ನಾನು ಹೇಳ್ಬಿಡ್ತೀನಿ, ವಿನಯ್ ಅವ್ರಿಗೆ ನಾವು ನೇರವಾಗಿ ಕೇಳಿದ್ವಿ, ವಾಟ್ ಡು ಯು ಡೂ, ಅಬಕಾರಿ ಇಲಾಖೆಗೂ ನಿಮ್ಗೂ ಏನಾದ್ರೂ ಸಂಪರ್ಕ ಇದೆಯಾ ಅಂದ್ರೆ, ಇಲ್ಲ ನನ್ನ ಶುಗರ್ ಫ್ಯಾಕ್ಟ್ರಿ ಇದೆ, ನಾನು ನೋಡ್ಕೊಂಡು ಹೋಗ್ತೀನಿ, ನನಗೂ ಅಬಕಾರಿ ಇಲಾಖೆಗೂ ಸಂಬಂಧನೇ ಇಲ್ಲ ಅಂದ್ರು ಅವರು. ಯಾವ್ದಾದ್ರು ತನಿಖೆ ನಡೆಸಿ ಅಂತಾನು ಹೇಳ್ತಿದ್ದಾರೆ. ನೀವು ಸಚಿವನ ಪುತ್ರನ ಮೇಲೆ ಆರೋಪ ಮಾಡ್ತಿದ್ದೀರಿ. ನಾನು ಮುಗಿಸ್ಬಿಡ್ತೀನಿ. ಏನಂದ್ರೆ ಇದು ಇದೇ ಅಕೌಂಟ್ ಅಲ್ಲಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಯಾರು ಆಪಾದನೆ ಮಾಡಿದ್ರು ಅವ್ರ ಹತ್ರನೂ ಹೋಗಿಲ್ಲ, ಮಾತ್ರಕ್ಕೆ ಬಂದ್ವಿ, ನಾವೆಲ್ಲ ಕೊಡಕ್ ರೆಡಿ ಇದೀವಿ ಅಂತಾನು ಹೇಳಿದ್ದಾರೆ. ಒಂದು ವಿಚಾರ. ಎರಡನೇ ವಿಚಾರ, ಈ CL9 ಲೈಸೆನ್ಸ್ ಅಲ್ಲೂ ಸಹ ಪ್ರತಿ ಬಾರಿನೂ ಸಹ ಪ್ರತಿ ರಿನ್ಯೂವಲ್ಗೆ ಏನು ಹೋಗ್ತಾರೆ, ಆ ರಿನ್ಯೂವಲ್ ಲೈಸೆನ್ಸ್ CL2 ಇರ್ಬೋದು, CL9 ಇರ್ಬೋದು, ಈ ಲೈಸೆನ್ಸ್ಗೂ ಸಹ ಏನಿದೆ ಅದನ್ನ ಕಮಿಷನ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಂಚೆ ಏನಾಗ್ತಿತ್ತು, ಕೇವಲ ಅಧಿಕಾರಿಗಳು ಹೋಗ್ತಿತ್ತು, ಈಗ ಅದು ಒಂದು ಶೇರು ಮಿನಿಸ್ಟ್ರಿಗೆ ಹೋಗ್ಬೇಕು, ತದನಂತರದಲ್ಲಿ ಮುಖ್ಯಮಂತ್ರಿಗೆ ಹೋಗ್ಬೇಕು ಅಂತ ಹೇಳಿ ಆಪಾದನೆನ ಇದೇ ಲೈಸೆನ್ಸ್ ಹೋಲ್ಡರ್ಗಳು ಮಾಡಿದ್ರು. ಎರಡನೇ ಆಪಾದನೆ. ಮೂರನೇ ಆಪಾದನೆ, ಈ CL7 ಲೈಸೆನ್ಸ್ ಏನಿದೆ ಅಂದ್ರೆ ಎಲ್ಲಿ ಲಾಡ್ಜ್ ನಡೆಯುತ್ತೆ, ಆ ಲಾಡ್ಜ್ ನಡಿಬೇಕಾದ್ರೆ ಮುಂಚೆ ಒಂದು ನಾಮಿನಲ್ ಫೀಸ್ ಕಟ್ಟಿಸ್ಕೊಂಡು ಒಂದಷ್ಟು ಅಧಿಕಾರಿಗಳು ಅವರು ಅವ್ಯವಹಾರ ಮಾಡ್ತಿದ್ರು. ಈಗ ಹಂಗಿಲ್ಲ, ಪ್ಯಾಕೇಜ್ ಫಿಕ್ಸ್ ಆಗಿದೆ ಅಂತ ಹೇಳಿ ಇದೇ ಲೈಸೆನ್ಸ್ದಾರರು ಅದನ್ನು ಸಹ ಆಪಾದನೆ ಮಾಡಿದ್ರು. ಈಗ ಬ್ರೂವರಿ ಲೈಸೆನ್ಸ್ ಆಯಿತು. ತದನಂತರದಲ್ಲಿ ಈಗ ಇನ್ನೊಂದು ದೊಡ್ಡ ಆಪಾದನೆ ಬಂದಿದ್ದು, ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಅಂತ ಬಂದಾಗ ಆ ಲೋಕಾಯುಕ್ತದಲ್ಲಿ ಅರೆಸ್ಟ್ ಆದಂತಹ ಒಬ್ಬ DYSPನೋ SP ಯಾರೋ ಹೇಳ್ತಾರೆ,
ತಿಮ್ಮಾಪುರಕ್ಕೆ ನಾನು ದುಡ್ಡು ಕೊಡ್ತಾ ಇದ್ದೆ ರೆಗ್ಯುಲರ್ ಆಗಿ ಅಂತೇಳಿ, ಅಂದ್ರೆ ಅದನ್ನು ಪೋರ್ಟ್ಫೋಲಿಯೋ ಮಾಡ್ಕೊಂಡಂತವ್ರು ತಿಮ್ಮಾಪುರ. ಈಗ ಈ ಹಗರಣ ಆಚೆ ಬಂದಿದೆ. ಅಂದ್ರೆ ಈಗ ನೀವೇ ಪಟ್ಟಿ ಕೊಟ್ಟಂಗೆ 5 ಹಗರಣಗಳು 5 ಬಾರಿ ಸಚಿವ ತಿಮ್ಮಾಪುರ ಅವರ ಡಿಪಾರ್ಟ್ಮೆಂಟ್ ಬಂತು. ಬಿಜೆಪಿ ಆಸ್ ಅ ವಿರೋಧ ಪಕ್ಷ ಏನ್ ಮಾಡ್ತಿದೆ? ಟ್ವೀಟ್ ಮಾಡೋದು, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಮಾತನಾಡೋದು ಬಿಟ್ರೆ ಅಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಿದ್ಯಾ ಅಶೋಕ್ ಗೌಡ್ರೆ? ಆಡಳಿತ ಪಕ್ಷ ವಿರೋಧ ಪಕ್ಷ ನೀವು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಗಾಕೊಳ್ಳಿ, ನಾವು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿಗೆಲ್ಲ ಮುಗಿದೋಯ್ತು. ಜನರು ದುಡ್ಡು ಬಗ್ಗೆ ಕೇರ್ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಕೇರ್ ಇಲ್ಲ. ಇದನ್ನ ಬಿಟ್ಟು ಏನ್ ಮಾಡಿದೆ ವಿರೋಧ ಪಕ್ಷ? ಏನು ಅಂತ ಹೇಳಿದ್ರೆ ಸದನದಲ್ಲೂ ಮಾತಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಪ್ರೆಸ್ ನೋಟ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲಾನು ಸಹ ಕಳಿಸ್ತೀವಿ. ಏನಾಗುತ್ತೆ, ಒಂದು ಸತಿ ಪಾಪದ ಕೊಡ ತುಂಬುತ್ತೆ ಯಾರಾದ್ರೂ ಒಬ್ಬರಿಗೆ. ಇವತ್ತು ತಿಮ್ಮಾಪುರ್ಗೆ ಪಾಪದ ಕೊಡ ತುಂಬಿದೆ. ಜನರು ದುಡ್ಡು ಹೋಗೋದು ಹೋಗ್ತಿರ್ಲಿ, ಪಾಪದ ಕೊಡ ತುಂಬಲಿ ಅಂತ ಹೇಳಿ ವಿಚಾರ ಅದಲ್ಲ. ಏನಾಗ್ತದೆ, ಪ್ರತಿ ಸತಿನೂ ಸಹ ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ. ಇವತ್ತು ಆಕ್ಚುಲಿ ಸಿದ್ದರಾಮಯ್ಯನವ್ರಿಗೆ ಬದ್ಧತೆ ಇದ್ರೆ ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಮಾಡಬೇಕಾಗಿರೋದು ಫಸ್ಟ್ ಈ ಸಚಿವರನ್ನ ವಜಾ ಮಾಡಬೇಕು. ಅದಕ್ಕೆ ಅವರು SIT ಅಲ್ಲ, ಜುಡಿಷಿಯಲ್ ಎನ್ಕ್ವೈರಿನೋ ಅಥವಾ ಬೇರೆ ಅವರು ಒಂದು ರೀತಿಯಲ್ಲಿ ಎನ್ಕ್ವೈರಿ ಮಾಡಿಸಿ. SIT ಮಾಡಬೇಡಿ, ಯಾಕಂದ್ರೆ SIT ನಿಮಗೆ ಎಲ್ಲರೂ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತೀರಾ, ಆಮೇಲೆ ನೀವು ಕ್ಲೀನ್ ಚಿಟ್ ತಗೊಳ್ಕೊಳ್ಳೋದು. ನೀವು 63-80% ಅಂದ್ರೆ ಅಶೋಕ್ ಗೌಡ್ರೆ, ನಾನು ಸಮೀವುಲ್ಲಾ ಸರ್ನ ಮಾತನಾಡ್ಸ್ಕೊಂಬಂದು ಈ ಪ್ರಶ್ನೆ ನಿಮ್ಗೆ ಕೇಳ್ತೀನಿ, ಈಗಲೇ ಕೇಳ್ಬಿಟ್ಟಿರ್ತೀನಿ. ಕೇವಲ 40% ಕಮ್ಮಿ, ಕೇವಲ ಅಲ್ಲ ಅದು, ಬಟ್ ಈ ನೀವು ಹೇಳಿದ ನಂಬರ್ ಕಂಪೇರ್ ಮಾಡಿದ್ರೆ 40% ಕೇವಲ 40% ಕಮಿಷನ್ ಆರೋಪ ಅನ್ನೋದನ್ನ ಎಷ್ಟು ದೊಡ್ಡ ಮಟ್ಟಿಗೆ ಜನರಿಗೆ ತಲುಪಿಸಿದ್ರು ಅಂದ್ರೆ ನಿಮಗೆ ಮತ್ತೊಂದು ಸತಿ ಚಾನ್ಸ್ ಕೊಡ್ಲಿಲ್ಲ ಜನ. ಈಗ ನೀವು ದಿನ ಬೆಳಗಾದ್ರೆ 80% 63% ಲೆಕ್ಕ ಕೊಡ್ತಿದ್ದೀರಾ ಹೊರತುಪಡಿಸಿದ್ರೆ ಸರ್ಕಾರದ ಮೇಲೆ ಪ್ರಹಾರ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಬಿಜೆಪಿ ಕೂಡ ಇದ್ದಂಗಿಲ್ಲ. ಎನಿವೆ, ಸಮೀವುಲ್ಲಾ ಸರ್, ಬಿಜೆಪಿಯ ಆರೋಪಗಳು ಹೆಂಗಿರುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವರಿಗಿರುವ ಏಕೈಕ ಸೋರ್ಸ್ ಕರ್ನಾಟಕ ಇಸ್ ಲೈಕ್ ATM. ಮುಂಬೈಯಲ್ಲಿ ಪಾಲಿಕೆಗಳ ಚುನಾವಣೆಗಾದ್ರೂ ಕೂಡ ನಮ್ಮ ರಾಜ್ಯದಿಂದನೇ ದುಡ್ಡು ಹೋಗ್ಬೇಕು, ಬಿಹಾರ್ ಚುನಾವಣೆ ಆದ್ರೂ ಕೂಡ ನಮ್ಮ ರಾಜ್ಯದಿಂದನೇ ಚುನಾವಣೆಗೆ ಹೋಗ್ಬೇಕು. ಆರೋಪ ಸರ್, ಇದು ನನ್ನ ಮಾತಲ್ಲ, ಬಿಜೆಪಿ ಆರೋಪ. ಅವ್ರ ಉತ್ತರ ಮಾಡಬೇಡಿ. ನಿಮ್ಗೆ ಏನಾದ್ರು ಪ್ರೂಫ್ ಇದೆ? ನಿಮ್ಗೆ ಆಂಕರ್ ಆದವರು ಒಂದು ಜವಾಬ್ದಾರಿ ಇದೆ. ರಾಹುಲ್ ಗಾಂಧಿ ಹೋಗ್ತಿದೆ ಅಂತ ಹೇಳ್ಬೇಕಾದ್ರೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟಾಕ್ ಅಬೌಟ್ ರಾಹುಲ್ ಗಾಂಧಿ. ಇಟ್ಸ್ ನಾಟ್ ಮೈ ವರ್ಡ್ಸ್. ನನ್ನ ಮೇಲೆ ಕಿಚ್ಚು ಪ್ರಯೋಜನ ಇಲ್ಲ. ಯು ಕಾಮ್ ಡೌನ್ ಸರ್. ಯು ಕಾಮ್ ಡೌನ್ ಸರ್. ಕೈಂಡ್ಲಿ ಕಾಮ್ ಡೌನ್ ಸರ್. How can you say? I can say because ವಿರೋಧ ಪಕ್ಷ is saying. ಮೀಡಿಯಾದವರು ಬಯಾಸ್ಡ್ ಆಗಿ how can you say? ನೀವು ಇಷ್ಟೇ ರೋಷಾವೇಶವನ್ನ ವಿರೋಧ ಪಕ್ಷಕ್ಕೆ ತೋರಿಸಿ ಸರ್, ಮಾಧ್ಯಮಗಳ ಮೇಲೆ ಯಾಕೆ ಹಾರಾಡ್ತೀರಿ? ನಂದನ್ ಕಶ್ಯಪ್ ಸರ್, ಯು ಕಾಮ್ ಡೌನ್ ಅಂಡ್ ಲಿಸನ್. ಕಾಮ್ ಡೌನ್ ಅಂಡ್ ಲಿಸನ್. ರಾಹುಲ್ ಗಾಂಧಿ ನಾನ್ ತಗೊಂಡಿದ್ದಲ್ಲ ಸರ್. ಅಶೋಕ್ ಅವ್ರ ಮಾತು ನನಗೆ ಪ್ರೂಫ್. ನಿಮಗೆ ಬೇಕಂದ್ರೆ ಅಶೋಕ್ ಅವ್ರ ಬೈಕ್ ಪ್ಲೇ ಮಾಡಿಸ್ತೀನಿ. ನಾನು ಅದನ್ನೇ ಕೇಳ್ತಿದ್ದೀನಿ. ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಸರ್, ನೀವು ನನ್ನ ಪ್ರಶ್ನೆ ಕೇಳಿಸ್ಕೊಳ್ತಾರೆ. ನೀವು ನನ್ನ ಪ್ರಶ್ನೆನೇ ಕೇಳಿಸ್ಕೊಳ್ತಾರೆ. ನಂದನ್ ಸರ್, ನಿಮಗೆ ಕೋಪ ತೋರಿಸಬೇಕಾಗಿರೋದು ಬಿಜೆಪಿಯ ಟ್ವಿಟರ್ ಮೇಲೆ, ನೀವು ಕೋಪ ತೋರಿಸಬೇಕಾಗಿರೋದು ಅಶೋಕ್ ಅವ್ರ ಮೇಲೆ, ಮಾಧ್ಯಮದ ಮೇಲಲ್ಲ. ಸಮೀವುಲ್ಲಾ ಸರಿಗೆ ಪ್ರಶ್ನೆ, ನನ್ನ ಪ್ರಶ್ನೆ ಕ್ಲಿಯರ್ ಇತ್ತು ಸರ್. ನಾನು ಹೇಳೇ ಪ್ರಾರಂಭ ಮಾಡಿದೆ. ವಿರೋಧ ಪಕ್ಷವಾದ ಬಿಜೆಪಿಯ ನಾಯಕರು ಮಾಡ್ತಿರುವ ಗಂಭೀರ ಆರೋಪ. ದಿಸ್ ಇಸ್ ನಾಟ್ ಸ್ಮಿತಾ ರಂಗನಾಥ್ಸ್ ಕ್ವಶನ್, ದಿಸ್ ಇಸ್ ನಾಟ್ ರಿಪಬ್ಲಿಕ್ ಕನ್ನಡಾಸ್ ಕ್ವಶನ್. ಬಯಾಸ್ ನಾವಲ್ಲ ಸರ್. ನಿಮ್ಮ ಕೋಪ ಆವೇಶ ಎಲ್ಲ ವಿರೋಧ ಪಕ್ಷದ ಮೇಲೆ ಇರಬೇಕು. ಅದು ಬರ್ಲಿಲ್ಲ ಅಂತ ಸಮೀವುಲ್ಲಾ ಸರ್ ಪ್ರಶ್ನೆ ಅವ್ರಿಗೆ ಮಾತ್ರ. ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕ್ ಇಂಗ್ಲಿಷ್ ಇದೆ, ನೀವು ನೋಡಿ ಸರ್, ನೀವು ಫ್ರೀ ಮಾಡ್ಕೊಂಡು ನೋಡಿ, ನೀವು ನೋಡ್ಕೊಂಡು ನೋಡಿ. ಬಟ್ ಕಮ್ ಬ್ಯಾಕ್ ಟು ಕರ್ನಾಟಕ, ಕಮಿಂಗ್ ಬ್ಯಾಕ್ ಟು ಕರ್ನಾಟಕ. ಸಮೀವುಲ್ಲಾ ಸರಿಗೆ ಪ್ರಶ್ನೆ, ಕರ್ನಾಟಕವನ್ನ ಲೂಟಿ ಮಾಡ್ಲಿಕ್ಕೇನೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿರೋಧ ಪಕ್ಷದ ಆರೋಪಗಳಿಗೆ ಪುಷ್ಟಿ ನೀಡೋ ರೀತಿಯಲ್ಲಿ ರಾಜ್ಯದಲ್ಲಿ ಆಗ್ತಿದ್ಯಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಸರ್. ಅದಕ್ಕೆ ಪಾಪ ನಂದನ್ ಸರ್ ಕೋಪ ಮಾಡ್ಕೊಂಡ್ರು. ಎನಿವೆ, ಉತ್ತರ ಒಂದು, ಈ ಪ್ರಕರಣವನ್ನ ಗಮನಿಸಿದ್ರೆ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ, ಒಬ್ಬ ಜಾಯಿಂಟ್ ಕಮಿಷನರ್ ರ್ಯಾಂಕಿನ ಒಬ್ಬ ಆಫೀಸರ್ ಈ ಲೆವೆಲ್ಗೆ ಮಾತಾಡ್ತಾರೆ ಅಂದ್ರೆ ಇಷ್ಟೊತ್ತಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಕ್ವೈರಿ ಆರ್ಡರ್ ಆಗ್ಬೇಕಿತ್ತು, ಅಥವಾ ಜಾಯಿಂಟ್ ಕಮಿಷನರ್ ತಪ್ಪಾಗಿ ಮಾತಾಡಿದ್ರೆ ಜಾಯಿಂಟ್ ಕಮಿಷನರ್ ಮೇಲೆ ಕ್ರಮ ಜರುಗಿಸಬೇಕಿತ್ತು. ಇವೆರಡೂ ಕೂಡ ಆಗ್ದಲೇ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣದಲ್ಲಿ ಹುಳುಕಿದೆ, ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ ಅಂತ ನಮಗಿದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಎಂಕ್ವೈರಿಗೆ ಆರ್ಡರ್ ಮಾಡೋದಕ್ಕೆ ಸರ್ಕಾರ ಹಿಂದೇಟ್ ಹಾಕ್ತಿರೋದು ನಮಗೆ ಗೊತ್ತಾಗ್ತಿರುತ್ತೆ. ಯಾಕೆಂತಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದು ಅಟ್ರಾಕ್ಟ್ ಮಾಡುತ್ತೆ, ಇದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡುತ್ತೆ. ಹೀಗಾಗಿ ಸಚಿವರ ಮೇಲೆ ಸರ್ಕಾರ ಇಷ್ಟು ಕಾಂಟ್ರವರ್ಸಿ ಆದ್ರೂ, ಇಷ್ಟು ಟೇಪ್ ಹೊರಗೆ ಬಂದ್ರು ಯಾಕೆ ಅವರು ಎಂಕ್ವೈರಿಗೆ ಆರ್ಡರ್ ಮಾಡಿಲ್ಲ? ಬಟ್ ಈ ಹಿಂದೆ ಲೋಕಾಯುಕ್ತ ಜೋಶಿ ಪ್ರಕರಣದಲ್ಲೂ ಕೂಡ
ಅವರು ಹೋಗ್ಬಿಡ್ತಾರೆ, ರಿಸಿಗ್ನೇಷನ್ ಕೊಡೋ ಪರಿಸ್ಥಿತಿ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆ ಪೋರ್ಷನ್ ಮಾತ್ರ ಎಂಕ್ವೈರಿ ಆಗಲಿಲ್ಲ. ಸಚಿವರ ಜೊತೆ ಜೋಶಿ ಅವರಿಗಿದ್ದ ಲಿಂಕ್ ಏನು ಅನ್ನೋದು ಆ ಪೋರ್ಷನ್ ಮಾತ್ರ ಎಂಕ್ವೈರಿ ಆಗಲಿಲ್ಲ. ಅದೇನು ತುಂಬಾ ಮಿಸ್ಟೀರಿಯಸ್ ಆಗಿದೆ ಅಥವಾ ಐ ಮೇ ಬಿ ರಾಂಗ್, ಗೊತ್ತಿಲ್ಲ. ಎನ್ಕ್ವೈರಿ ಆಗಿದೆ ಅನ್ನೋಂಗಿದ್ರೆ ನಂದನ್ ಸರ್ ಹೇಳಿ, ವಿ ಆರ್ ಓಪನ್ ಟು ಲಿಸನ್. ಓಕೆ. ಮುಂದೆ ಎರಡನೇದು, ಇದನ್ನ ಯಾಕೆ ತಕ್ಷಣ ಎಂಕ್ವೈರಿಗೆ ಆರ್ಡರ್ ಮಾಡ್ತಿಲ್ಲ ಅನ್ನೋದೇ ನಮಗೆ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಜೊತೆಗೆ ಇಲ್ಲಿ ದೂರನ್ನು ಕೊಟ್ಟಿರುವಂತಹ ಲಕ್ಷ್ಮೀನಾರಾಯಣ ಅವ್ರು ಪ್ರತ್ಯಕ್ಷದರ್ಶಿನೂ ಆಗ್ತಾರೆ ಇಡೀ ಪ್ರಕರಣಕ್ಕೆ. ಅವರು ಹಣ ಕೊಡೋದು ತಗೊಳ್ಳೋದು ಇಡೀ ವ್ಯವಹಾರಗಳು ಏನಿದೆ ಅದಕ್ಕೆ ಪ್ರತ್ಯಕ್ಷದರ್ಶಿನೂ ಕೂಡ ಆಗ್ತಾರೆ. ಹೀಗಾಗಿ ಅವರನ್ನು ಕೂಡ ಕರೆಸಿ ಅವ್ರದೊಂದು ಸ್ಟೇಟ್ಮೆಂಟ್ ಕೊಡಬೇಕು ಮತ್ತು ಅವ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಬೇಕಾಗುತ್ತೆ. ಇಷ್ಟಿದ್ರೂ ಕೂಡ ಸರ್ಕಾರ ಏನೇ ತರದಲ್ಲಿ ಯಾವುದೇ ರೀತಿಯಲ್ಲಿ ಆಕ್ಟ್ ಮಾಡದಲ್ಲೇ ಇರೋದು ನೋಡಿದ್ರೆ ಇದು ಹಿಂದೆ ಅನುಮಾನದಿಂದ ಸರ್ಕಾರ ನಡ್ಕೋತಾ ಇದೆ. ನಂಬರ್ 1. ನಂಬರ್ 2, ಪ್ರತಿಪಕ್ಷದ್ದು ನೀವು ಕೇಳಿದ್ರಿ, ನೀವು ಪ್ರತಿಪಕ್ಷ ಏನ್ ಮಾಡ್ತಿದೆ ಅಂತ. ಪ್ರತಿಪಕ್ಷಗಳ ಸ್ಟೇಟ್ಮೆಂಟ್ ಸರಿ ಇಲ್ಲ. ಬರೀ ಸ್ಟೇಟ್ಮೆಂಟಿಗೆ ಅಷ್ಟೇ ಸಾಲದು. ಪ್ರತಿಪಕ್ಷಗಳು ಉಗ್ರ ಹೋರಾಟ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಸ್ಟೇಟ್ಮೆಂಟ್ ಮಾಡೋದಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಗವರ್ನರ್ ಹತ್ರ ಹೋಗ್ಬೇಕು, ಇವ್ರ ಹತ್ರ ನೇರವಾಗಿ ಆಕ್ಟ್ ತಗೊಳಕ್ ಆಗಲ್ಲ. ಸಿನ್ಸ್ ಹಿ ಇಸ್ ಎಲೆಕ್ಟೆಡ್ ಮೆಂಬರ್, ಅವ್ರು ಜನಪ್ರತಿನಿಧಿ ಆಗಿರೋದ್ರಿಂದ ಅವರಿಗೆ ರಾಜ್ಯಪಾಲರು ಒಪ್ಪಿಗೆ ಬೇಕಾಗುತ್ತೆ. ರಾಜ್ಯಪಾಲರ ಹತ್ರ ಹೋಗಿ ರಾಜ್ಯಪಾಲರಿಗೆ ಈ ಎವಿಡೆನ್ಸ್ ನ ಕೊಟ್ಟು ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಕೇಳ್ಬೇಕಾಗುತ್ತೆ. ಅದನ್ನ ತಕ್ಷಣ ಪ್ರತಿಪಕ್ಷಗಳು ಮಾಡಬೇಕಾಗಿತ್ತು. ರಾಜ್ಯಪಾಲರ ಮಧ್ಯಪ್ರವೇಶ ತಕ್ಷಣ ಅಗತ್ಯ ಆಗಿದೆ. ಈ ಪ್ರಕರಣದಲ್ಲಿ ಗವರ್ನರ್ ಮಸ್ಟ್ ಇಂಟರ್ವ್ಯೂನ್. ಗವರ್ನರ್ ಸರ್ಕಾರದಿಂದ ವಿವರಣೆ ಕೇಳಬೇಕು. ಏನ್ ನಿನ್ ಕ್ಯಾಬಿನೆಟ್ ಮೆಂಬರ್ ಮೇಲೆ ಈ ತರ ದೂರಿದೆ, ಸೀರಿಯಸ್ ಅಲಿಗೇಷನ್ ಇದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಟ್ರಾಕ್ಟ್ ಮಾಡ್ತಾ ಇದೆ, ಮನಿ ಲಾಂಡ್ರಿಂಗ್ ಆಕ್ಟ್ ಮಾಡಬಹುದು. ಇದು ಈವನ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಕೋಟ್ಯಾಂತರ ರೂಪಾಯಿ ಹೌದು, ಅದು ಸತ್ಯತೆ ಎಂಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಇದನ್ನ ಯಾವ ಡೆವಲಪ್ಮೆಂಟ್ ಪ್ರತಿಪಕ್ಷಗಳು ಕೂಡ ಗವರ್ನರ್ ಹತ್ರ ಹೋಗ್ದಲೇ ಇರೋದು ನೋಡಿದ್ರೆ ಮತ್ತು ಸರ್ಕಾರವೂ ಕೂಡ ಎಂಕ್ವೈರಿಗೆ ಮಾಡ್ದಲೇ ಇರೋದು ನೋಡಿದ್ರೆ ಇಂಪಾರ್ಟೆಂಟ್. ನಾಗರಾಜ್ ಅವರು ಒನ್ ಆಫ್ ದಿ ಎವಿಡೆನ್ಸ್ ಹಾಕ್ತಾರೆ. ಲಕ್ಷ್ಮೀನಾರಾಯಣ ಅವರು ನಮ್ಮ ಹಳೆ ಸ್ನೇಹಿತರು, ಅವರು ಕೂಡ ಎವಿಡೆನ್ಸ್ ಹಾಕ್ತಾರೆ. ಅವ್ರನ್ನು ಕೂಡ ವಿಚಾರಿಸಬೇಕು. ಹೀಗಾಗಿ ಈ ಪ್ರಕರಣ ಗಂಭೀರವಾದ ಪ್ರಕರಣ. ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು, ಸರ್ಕಾರದಿಂದ ವಿವರಣೆ ಕೇಳಬೇಕು. ಎಂಕ್ವೈರಿ ಮಾಡುವ ವಿಚಾರದಲ್ಲೂ ಕೂಡ ಸರ್ಕಾರಕ್ಕೆ ರಾಜ್ಯಪಾಲರು ಡೈರೆಕ್ಷನ್ಸ್ ಕೊಡಬೇಕು. ಬಟ್ ತಪ್ಪೇ ಇಲ್ವಲ್ಲ ಎಡಳಿ ಸರ್, ಮಾಡ್ತಾ ಇರೋದು ಅಧಿಕಾರಿಗಳು. ಮಿನಿಸ್ಟರ್ ಗಮನಕ್ಕೆ ಬರ್ತಾನೆ ಇಲ್ಲ. ಎಲ್ಲ ಅಧಿಕಾರಿಗಳ ಮಟ್ಟದಲ್ಲೇನೆ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಹಿಂಗಾಗಿ ನನ್ನ ಹೆಸರು ಎಲ್ಲೂ ಇಲ್ಲ, ನನ್ನನ್ನು ಕೇಳೂ ಇಲ್ಲ ಸಿಎಂ. ತಿಮ್ಮಾಪುರ್ ಮಿನಿಸ್ಟರ್ ಅವ್ರದ್ದು ರಿಯಾಕ್ಷನ್ ಇದು. ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಸಚಿವರಿಗೆ ಗೊತ್ತಿಲ್ಲ. ನಾವು ಕೇಳಿಸ್ಕೋಬೇಕು, ಒಪ್ಪಬೇಕು, ಸುಮ್ಮನೆ ಇರಬೇಕು. ಸರ್ಕಾರ ಯಾವುದೇ ಪಕ್ಷದ ನೇತೃತ್ವದಲ್ಲಿರಲಿ, ಈ ಅಧಿಕಾರಿ ಇಲಾಖೆ ಅನ್ನೋದು ಹುಲುಸಾದ ಹುಲ್ಲುಗಾವಲು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಂತರೂ ಅವ್ರು ಪರ್ಮನೆಂಟ್, ಅವರು ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರೆಲ್ಲ ಇಲ್ಲಿರ್ತಕ್ಕಂಥವ್ರು ಹಲವಾರು ಜನರು ಸಹಿತ ಈ ಹುಲ್ಲುಗಾವಲಿದ್ದ ಮೇಲೆ ಮೇಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಏನೇ ಹೇಳಿ, ಯಾವ ಪಕ್ಷದವರು ಏನೇ ಸಮರ್ಥನೆ ಮಾಡಿಕೊಂಡ್ರೂ ಸಹಿತ ಇಡೀ ದೇಶಾದ್ಯಂತ ಈ ಒಂದು ಇಲಾಖೆಯಲ್ಲಿ ನಡೀತಕ್ಕಂಥ ಅಕ್ರಮ ಭ್ರಷ್ಟಾಚಾರ ಇದನ್ನು ಯಾರು ತಡೆಯೋಕ್ಕೂ ಆಗಿಲ್ಲ, ಇಲ್ಲಿವರೆಗೂ ತಡೆಯೋದನ್ನು ಇಲ್ಲ, ಪ್ರಯತ್ನನೂ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥದ್ದು ಇದೆ. ಅದು ಲೈಸೆನ್ಸ್ ಕೊಡುವುದ್ರ ಮೂಲಕ ಆಗಿರ್ಬೋದು, ಅದು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆಗಿರ್ಬೋದು, ಅದು ಬೇರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾಡುವ ಎಲ್ಲ ಕರಪ್ಷನ್ ದಂಧೆ ಇದೆಯಲ್ಲ, ಇಂಥ ಒಂದೊಂದು ವ್ಯವಹಾರಗಳು ಏನಿದಾವೆ ಅಲ್ಲಲ್ಲಿ ಇಲ್ಲಿ ಒಂದು ಸುದ್ದಿಗಳಾಗ್ತಾವೆ ಅಷ್ಟೇ. ಜಗದೀಶ್ ನಾಯ್ಕ್ ಅವರು ಇವಾಗ ಲಂಚ ತೆಗೆದುಕೊಂಡಿರೋದಾಗಿರ್ಬೋದು, ಈ ಥರ ಸುದ್ದಿಗಳಾದಾವ. ಆ ಟೈಮಲ್ಲಿ ನಾವೆಲ್ಲರೂ ಮಾತಾಡೋಕೆ ಶುರು ಮಾಡ್ತೀವಿ. ಆದರೆ ಇದು ದಿನನಿತ್ಯದ ಕರ್ಮ, ದಿನನಿತ್ಯದ ಕೆಲವು ಜನ ಆರೋಪ ಮಾಡ್ತಾರೆ. ಇವಾಗ ಸಹಿತ ನೀವು ಹೇಳಿದಂಥದ್ದು ಸರಿಯಾಗಿದೆ, ನಾರ್ಮಲ್ ಆಗಿದೆ. ಇವಾಗೂ ಸಹಿತ ನೀವು ಹೇಳಿದ್ದು ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ ನೀವು, ಗೊತ್ತಾಯ್ತಾ? ಇದಕ್ಕೆ ಹೊಣೆಗಾರರು ಯಾರು? ವಿರೋಧ ಪಕ್ಷದವರು ಹೊಣೆಗಾರರು. ಬರೀ ಆರೋಪ ಮಾಡ್ತಾ ಹೋಗಬೇಡಿ, ದಯವಿಟ್ಟು ಎವಿಡೆನ್ಸ್ ಕೊಡಿ, ಆಯ್ತಾ? ಎಷ್ಟು ಎವಿಡೆನ್ಸ್ ಇಲ್ಲಿವರೆಗೂ ಬೇಕಾದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಅಂತ ಹೇಳ್ಬಿಟ್ಟು ಬಳ್ಳಿಗಳನ್ನ ತೋರಿಸ್ತಾ ಇದ್ದಾರೆ. ಬೇಕಾಗಿರೋದು ಏನಂತಂದ್ರೆ ಪ್ರಾಪರ್ ಎವಿಡೆನ್ಸ್ಗಳನ್ನ ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಏನು ಅಥಾರಿಟಿಗಳಿದಾವೆ ಅವುಗಳ ಮುಂದೆ ಇಟ್ಟು, ನಾನು ಹೇಳ್ತಾ ಇರೋದು ಇದು ಈಗಿದೆ, ಆರೋಪ ನಾನು ಮಾಡ್ತೀನಿ. ಇವಾಗ ಅಶೋಕ್ ಗೌಡ್ರು ಈಗಾಗಲೇ 5,000 ಕೋಟಿ ರೂಪಾಯಿ ನುಂಗಾಕ್ಬಿಟ್ರು ಅಂತ ಹೇಳ್ಬಿಡ್ತೀನಿ ನಾನು.
ಪರ್ಸನಲ್ ಹೋಗ್ಬೇಡಿ ಸರ್, ಬೇರೆ ಯಾವ್ದಾರ ಹೆಸರು ತಗೊಳ್ಳಿ. ಪ್ಯಾನಲಿಸ್ಟ್ಗಳ ಮಧ್ಯೆ ಜಗಳ ಬೇಡ. ಅವ್ರ ಪಕ್ಷದವರು ಆಗಲ್ಲ, ಸರಿ, ಬೇರೆಯವರು ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆರೋಪಗಳನ್ನ ತೆಗೆದಾಕಿ ಪ್ರತ್ಯಾರೋಪಗಳನ್ನ ಬಿಟ್ಬಿಡಿ. ನೀವು ಪ್ರತಿಭಟನೆ ಜೋರಾಗಿ ಮಾಡಿ ಅಂತ ಇಲ್ಲ 2,500 ನುಂಗ್ ಹಾಕಿದ್ರು ಅಂತಂದ್ರೆ ಇಲ್ಲಿವರೆಗೂ ನುಂಗ್ ಹಾಕಿದ್ರು ಯಾರು? ಇದ್ರ ಹಿಂದಿರ್ತಕ್ಕಂಥ ಕರ್ಮಕಾಂಡ ಏನು? ಯಾಕೆ ನನಗೆ ಇವತ್ತರೆಗೂ ಒಂದು ಆಶ್ಚರ್ಯ ಸರ್, ಯಾಕೋ ನಿಮ್ಗೆ ಇಡಿ ಬಂದಿಲ್ಲ? ಇನ್ನು ಸ್ವಲ್ಪ ದಿವಸದಲ್ಲಿ ಸಮೀವುಲ್ಲಾ ಸರ್ ಹೇಳಿದ್ರು ಜೋಶಿ ಅವ್ರ ಪ್ರಕರಣದಲ್ಲಿ, ಅಂದ್ರೆ ಲೋಕಾಯುಕ್ತ SP ಜೋಶಿ ಅವ್ರ ಪ್ರಕರಣದಲ್ಲಿ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ತನಿಖೆ ಮಾಡಿಸ್ತಾರೆ ಅಂದ್ರೆ ಅರ್ಥ ಏನು? ಒಂದು. ಎರಡನೇದು, ಅದೇ ರೀತಿನೇ ಇಲ್ಲೂ ಮಾಡ್ತಾರೆ. ಎವಿಡೆನ್ಸ್ ಕೊಟ್ಟರು ಸಹ ಈಗ ಪಾಪ ದೂರದಾರ್ ಬಂದಿದ್ದಾರೆ ಲಕ್ಷ್ಮೀನಾರಾಯಣ್ ಸರ್, ತಾವು ಮಾತಾಡಿಸ್ಬೋದು ಅವ್ರನ್ನ. ಈಗ ಅವ್ರು ಕರೆಕ್ಟಾಗಿ ಕೊಡ್ತಾರೆ. ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಮತ್ತೆ ಔಟ್ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸ್ತಾರೆ ಹೊರತು ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಸಚಿವರಾಗಿರ್ತಕ್ಕಂಥವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆಂದ್ರೆ ಹಾಗೆ ದೂರುದಾರರಾದ ಲಕ್ಷ್ಮೀನಾರಾಯಣ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್ ಸರ್, ನನ್ನ ಮೊದಲ ಪ್ರಶ್ನೆ ಇದ್ದಿದ್ದೆ, ಈ ಆಡಿಯೋದಲ್ಲಿ ಪ್ರಸ್ತಾಪ ಆಗ್ತಾ ಇರುವ RVT ಯಾರು ಅಂತ ಹೇಳಿ. ನಂದನ್ ಸರ್ ಕೇಳಿದೆ, ಗೊತ್ತಿಲ್ಲ ಅಂತ ಹೇಳಿದ್ರು. ಶಾಸಕರಾದ ಮಂಜು ಅವರು ಜಾಯಿನ್ ಆಗಿದ್ದಾರೆ, ಅವರು ಕೆಲವೊಂದಷ್ಟು ಹಿಂಟ್ ಕೊಟ್ಟರು. ತಮ್ಮ ಪ್ರಕಾರ ಈ RVT ಯಾರು ಸರ್? ಯಾರು RVT ಅಂತ? RVT ಅಂತಿದೆ, RVT ಅವರಿಗೆ ದುಡ್ಡು ಹೋಗ್ಬೇಕು ಅಂತಿದೆ ಆಡಿಯೋ ಕ್ಲಿಪ್ಪಿಂಗ್ ಅಲ್ಲಿ. ಅಲ್ಲ, ಮಿನಿಸ್ಟ್ರದೇ ಹೇಳ್ತಾರೆ ಅವರು, DC-ನೇ ಮಾತಾಡೋದು ಅದರಲ್ಲಿ. ಈಗ ನಾನೇನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಟ್ರಾಪ್ ಅಮೌಂಟ್ ತೊಗೊಂಡೋಗಿ ಅದಕ್ಕೆ ಮುಂದೆನೇ ಗೊತ್ತಾಗಿದ್ರೆ ಅವ್ರನ್ನೇ ತಿಮ್ಮಾಪುರನೇ ಹಿಡ್ಕೊಂಬರ್ತಿದ್ದೆ ಸೀದಾ. ನಾವೇನು ಗೊತ್ತಿದೆ, ನಮ್ಮ ಸಾಹೇಬ್ ಗೊತ್ತಿದೆ ನಾವೇನು ಅಂತೇಳಿ. ಅಲ್ಲಿ ನಾವು ಇನ್ನೇನು ಟ್ರಾಪ್ ಆಗಬೇಕು, ಈ 2 ನಿಮಿಷ ದುಡ್ಡು ಕೊಡ್ಬೇಕಾದ್ರೆ ನಾನು ನನ್ನ ಮಗು ಆವಾಗ ಏನು ಸರ್ ಇದೆಲ್ಲ ಇದು ಮೈಕ್ರೋಬ್ರೇವರಿಗೆ ಇಷ್ಟು ಹೇಳ್ತಿದ್ದಾರೆ ಅಂತ. ಎಷ್ಟು ಸರ್ ಅಂದರೆ ಒಂದು ಮೇಲೆ ಅಂದರೆ ಎಷ್ಟು ಅಂತೇಳಿ ಅಂತ. ಮೇಲೆ ಎಷ್ಟು ಅಂತ ಕ್ಲಾರಿಟಿ ಬರಬೇಕಲ್ಲ. ಒಂದು ಮೇಲೆ 2 ಬರ್ತದೆ. ಏನು ಸರ್ ನಿಮ್ಮ ಡೆಪ್ಟಿ ಸೂಪರ್ಡೆಂಟ್ ಎಲ್ಲ 1.5 ಅಂತಿದ್ದಾರೆ, ನೀವು ಮೇಲಿಂದ ಎಷ್ಟು ಅಂತ? ಇಲ್ಲ ಲಕ್ಷ್ಮಣ್, ಇದು ಮಂತ್ರಿಗೆ ಡೈರೆಕ್ಟ್ ಹೋಗೋದು, ಅವ್ರ ಹತ್ರ ನಾನು 1:20ಕ್ಕೆ ಮಾತಾಡ್ತದೆ, ನಿಮ್ಗೆ ಪರಿಚಯ ಇದೆ ನೀವೇ ಮಾತಾಡಿ ಅಂತ. ಇಲ್ಲ ನೋಡೋಣ ಬಿಡಿ, ಅದು ನನ್ನ ಪರಿಚಯ ನಾನೇನು ಹೇಳ್ಕೊಳ್ಳೋಕ್ಕಿಲ್ಲ, ನಾನು ಇದು ಏನು ಹೇಳಿಲ್ಲ, ನೀವೇ ಮಾತಾಡಂತೆ ಬಿಡಿ ಅಂತ. ಆವಾಗ ಹೇಳಿದಾಗ ಅವರು ಇಲ್ಲ, ಅವ್ರು ಮೇಜರ್ ಅಮೌಂಟ್ ಅವ್ರಿಗೆ ಹೋಗುತ್ತೆ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ ಓಪನ್ ಆಗಿ ಅವಾಗ ಹೇಳಿದ್ಮೇಲೆ ನಮ್ಮ ವೀಕ್ಷಕರಿಗೆ ಅರ್ಥ. ಐ ನೋ ಸರ್, ನಿಮ್ದು ಟೆಕ್ನಿಕಲ್ಲು, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೋಡ್ ಭಾಷೆಗಳು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅನ್ನೋ ಕಾರಣ ಕೇಳ್ತಿದ್ದೀನಿ. ಈ ಅವ್ರದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಯಾರ್ದು? ಅಲ್ಲ ಮೇಡಮ್, ನಮ್ಮ ಮಿನಿಸ್ಟರ್ಗೆ ಹೋಗುತ್ತೆ ಅಂತ ಹೇಳಿ DC ಆದ್ರೆ ಅದು DC ಹೇಳಿದ್ ನಿಜ ಅಂತ ಹೇಳಿ ನಂಬೋದು ಹೆಂಗೆ? ಈಗ ಕ್ಲಿಪ್ಪಿಂಗ್ ಕೊಟ್ಟಿದ್ದೀವಿ, ಅದು ವಾಯ್ಸ್ ರೆಕಾರ್ಡ್ ಇದಕ್ಕೆ ಕಳಿಸ್ತಾರೆ, ಅವ್ರದ್ದೇ ಅನ್ನೋದು ತಗೊಂಡು ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಬೇಕು. ನೀವು ಮಾಡೋದಕ್ಕೆ ಬರೋದಿಲ್ಲ. ಅದು ಯಾರು ಲೋಕಾಯುಕ್ತ ಸಂಸ್ಥೆ ಇದೆ, ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದನ್ನು ಅವರು ಈಗ ಇಷ್ಟೊತ್ತು ಹೇಳ್ತಾ ಇದ್ರೆ ನೀವು ಪರ್ಮಿಷನ್ ತಗೋಬೇಕು, ಅದು ಆ ಪ್ರೊಸೆಸ್ ಅವ್ರು ಮಾಡಬೇಕು. ಅದನ್ನು ಕೊಟ್ಟಿದ್ದೀವಿ ಅಂತ ಮಾತಾಡಿದ್ದು ಕೊಟ್ಟಿದ್ದೀವಿ. ನಾವು ಫೇಕ್ ಹಾಕಿದ್ರೆ ನಮ್ಮನ್ನು ಜೈಲಿಗೆ ಕಳಿಸ್ತಾರೆ. ಕರೆಕ್ಟಾಗಿದ್ದರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈಗ ಏನು ಇಲ್ಲದೆ ಈಗ ಲೋಕಾಯುಕ್ತಕ್ಕೆ ಅಧಿಕಾರ ಇದೆಯಾ ಅಂತಾರೆ. ಇದೇ ಲೋಕಾಯುಕ್ತ ಯಡಿಯೂರಪ್ಪನವರು ಕಟ್ಟಸುಮ್ಮನೆ ಎಲ್ಲ ಕಳಿಸೋ ಮಾಡಿರಲಿಲ್ವಾ? ಮಾಡೋ ಒಂದು ಇಚ್ಛಾಶಕ್ತಿ ಬೇಕು, ಆ ತಾಕತ್ತು ಇರಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಇರಬೇಕಷ್ಟೇ. ಬಟ್ ಮಿನಿಸ್ಟರ್ ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಅವ್ರ ಮಗ ಕೂಡ ವಿನಯ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಧಿಕಾರಿಗಳ ಲೆವೆಲ್ ಅಲ್ಲಿ ಆಗ್ತಾ ಇದೆ, ನಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಅದು ಜಗತ್ತಿಗೆ ಗೊತ್ತಿರೋದು. ಅವ್ರೇನು ಅಷ್ಟು ಮುಟ್ಟಾಳ್ರ? ಅವರು ಇಷ್ಟು ಎಲ್ಲ ನೋಡಿ ಬಂದು ಇದು ಮಾಡಿರೋ ಅವ್ರಿಗೆ ಗೊತ್ತಿಲ್ವಾ? ಅವ್ರನ್ನ ಯಾರು ಅಫಿಷಿಯಲ್ ಇದ್ದಾರೋ ಅವ್ರನ್ನ ತಂದು ಅವ್ರನ್ನ ಬಲಿ ಕೊಡ್ತಾರಷ್ಟೇ. ನೀವು ಇಲ್ಲಿ ದೂರುದಾರರು ಆಗಿರೋ ಕಾರಣಕ್ಕೆ ತನಿಖೆ ಆಗ್ಲಿ, ಸಮಾಧಾನಕ್ಕೆ ನಾವು ಕನ್ಕ್ಲೂಷನ್ ಬರೋದು ಬೇಡ, ಬಟ್ ಅನುಮಾನ ಇರೋದಕ್ಕೆ ನೇರವಾಗಿ ಕೇಳ್ತಿದ್ದೀನಿ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದರಲ್ಲಿ 100% ಇದೆ, 100% ಹೋಗ್ತಿದೆ ಮೇಡಮ್. ಇದರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೇ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತಾರೆ, ನಾನು ಅಲ್ಲೇ ಹೋಗಿ ಅವ್ರನ್ನೇ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್, ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್, ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ, ಯಾರಿಗೆ ಮಾತಾಡಬೇಕು ನಂಬರ್ ಕೊಡ್ತೀನಿ ಅಂತೇಳಿ DC-ನೇ ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್ನು, ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನು ಯಾರು ತಮ್ಮ ಯಾರು ಗೊತ್ತೇ ಇಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದ್ದಾರಲ್ಲ. ಇವರು ಮೇನ್ ಹೆಡ್ಡೇ ಅಲ್ವಾ DC, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತೇಳಿ ಮಾಡಿದ್ಮೇಲೆ ಇನ್ನೇನು ಕೊಡಬೇಕಾಗುತ್ತೆ?
ಆಯ್ತು, ಜೆಡಿಎಸ್ ವಕ್ತಾರರಾದ ಆಯ್ತು ಸರ್, ಅವ್ರನ್ನೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ನೀವೇ ಉತ್ತರ ಕೊಡಬೇಕಾಗಿರೋದು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಕನ್ಕ್ಲೂಷನ್ಗೂ ಬರ್ತಾ ಇಲ್ಲ, ನಾವು ಮೀಡಿಯಾ ಟ್ರಯಲ್ಲೂ ಮಾಡ್ತಿಲ್ಲ. ದೂರುದಾರರಾದ ಲಕ್ಷ್ಮೀನಾರಾಯಣ ಅವ್ರು ಬಂದಿದ್ದಾರೆ, ಕೂತಿದ್ದಾರೆ, ಅವ್ರು ಅನುಭವಿಸಿರೋದನ್ನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ನನ್ನ ಸರ್ ತನಿಖೆ ಮಾಡಿ, ಬೇಗ ಮಾಡಿ. ಬಟ್ ನರಸಿಂಹಮೂರ್ತಿ ಸರ್ ತಗೋಬೇಡಿ, ತಗೋಬೇಡಿ, ಹಾರ್ಡ್ ಕ್ಯಾಶ್ ಸಮೇತ ಸೀಸ್ ಮಾಡಿ ಲೋಕಾಯುಕ್ತ ರಾಜೀನಾಮೆ ಕೊಡಬೇಕು. ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಸರ್ ಇದ್ದಾರೆ. ನರಸಿಂಹಮೂರ್ತಿ ಸರ್ ನೇರವಾಗಿ ಹೇಳ್ತಿದ್ದಾರೆ, ದೂರುದಾರರು ಮಿನಿಸ್ಟರ್ಗೆ ದುಡ್ಡು ಹೋಗುತ್ತೆ ಅಂತ ಹೇಳಿ ತನಿಖೆ ಆಗ್ಲಿ ಸರ್. ಬಟ್ ತನಿಖೆ ಯಾವಾಗ ಆಗುತ್ತೆ, ಹೆಂಗಾಗತ್ತೆ? ಈಗಷ್ಟೇ ಸಮೀವುಲ್ಲಾ ಸರ್ ಹೇಳ್ತಾ ಇದ್ರು, ಹೆಂಗೆ ಒಂದು ಪಾರ್ಟ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು, ಅದನ್ನ ಬ್ಯಾಲೆನ್ಸ್ ಮಾಡಿ ತನಿಖೆ ಆಗ್ತಿರೋದು ಕಣ್ಮುಂದಿರುವಾಗ ಈ ವಿಚಾರದಲ್ಲಿ ನೇರವಾಗಿ ಮಿನಿಸ್ಟರ್ ಹೆಸರು ಬಂದಿರೋದ್ರಿಂದ ಪಾರದರ್ಶಕವಾಗಿ ತನಿಖೆ ಆಗ್ಲಿ ಅಂತ ಹೇಳಿ ನಾವು ಆಶಿಸಬಹುದು. ಆಗತ್ತಾ ಮೇಡಮ್? ಸತ್ಯವನ್ನೇ ಹೇಳ್ತಾ ಇದ್ದಾರೆ ಅವರು ದೂರುದಾರರು. ಯಾಕೆಂತಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಎಷ್ಟು ಬಾರ್ ಓನರ್ಗಳಿದ್ದಾರೆ, ಅವರೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಆ ಅಸೋಸಿಯೇಷನ್ ಅಲ್ಲಿ ಪ್ರತಿಯೊಂದು ಓಪನ್ ಅದೇನು ಸೀಕ್ರೆಟ್ ಇಲ್ಲ, ಅಲ್ಲಿ ಓಪನ್ ಆಗಿ ಮಾತಾಡ್ತಾರೆ. 13,000 ಲೈಸೆನ್ಸ್ ಇದೆ. 13,000 ಲೈಸೆನ್ಸ್ ಅಲ್ಲಿ ರಿನ್ಯೂವಲ್ಗೆ ಒಂದೊಂದು ಲೈಸೆನ್ಸ್ಗೆ 1 ಲಕ್ಷ ರೂಪಾಯಿ ಫೀಸ್ ಮೇಡಮ್. ಒಂದು ಲೈಸೆನ್ಸ್ಗೆ ಎಷ್ಟಾಯ್ತು? ಲೀಗಲ್ ಫೀಸ್ ಬಿಟ್ಟಿದ್ದು ಆಫೀಸ್ ಫೀಸು. ಇದರಲ್ಲಿ ಮಿನಿಸ್ಟ್ರಿಗೆ ಎಷ್ಟು ಹೋಗುತ್ತೆ? ನನ್ನ ಹತ್ರ ಅಧಿಕಾರಿ ಮಾತಾಡಿರೋದು, ನನ್ಗೆ ಇವ್ರಿಗೆ ನನ್ನ ಮೇಲೆ ಕೇಸ್ ಕೊಡ್ಲಿ, ನಾನು ಓಪನ್ ಆಗಿ CBI ತನಿಖೆ ಮಾಡಿಸ್ತೆ, ನಾನು ಸಾಕ್ಷಿ ಕೊಡ್ತೀನಿ. ಅಧಿಕಾರಿ ಮಾತಾಡಿರೋದು ನನ್ನ ಹತ್ರ ಇದೆ. ಆಫೀಸ್ ಅಧಿಕಾರಿಗಳನ್ನ ಇವರು ಈ ತರ ಗುಲಾಮ್ಗಿರಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡಿಸ್ಲಿಕ್ಕೆ. ಇಲ್ಲಿ 8 ಜನ DC-ಗಳಿದಾರಲ್ಲ, ಒಬ್ಬೊಬ್ಬ DC-ದು 30 ಬಾರಿದೆ. ಒಬ್ಬೊಬ್ಬ DC-ದು ಒಂದು ಲೈಸೆನ್ಸ್ CL7ಗೆ 1 ಕೋಟಿ ಪ್ಯಾಕೇಜ್ DC ಥ್ರೂ ಹೋದ್ರೆ ಆಫೀಸಿಂದ. ಅದೇ ಮಿನಿಸ್ಟರ್ ಥ್ರೂ ಹೋದ್ರೆ ಇನ್ನೊಂದ್ಸತಿ ಹೇಳಿ, ಒಬ್ಬ DC ಹತ್ರ ಎಷ್ಟಿದೆ? 30 ಬಾರಿದೆ. ತನಿಖೆ ಮಾಡಿಸ್ತಾರೆ. ಒಂದಕ್ಕೆ ಲೈಸೆನ್ಸ್ ತಗೊಳ್ಳೋಷ್ಟೊತ್ತಿಗೆ ಲಕ್ಷ್ಮೀನಾರಾಯಣ ಸರ್ಕಾರದವರು ಎಷ್ಟೆಷ್ಟು ಕಡೆಗೆ ಅಲಿಬೇಕು, ಏನೇನ್ ಅನುಭವಿಸಬೇಕು, ಎಷ್ಟು ಬಡ್ಡಿ ಮೇಡಮ್, ಇವತ್ತು 8 ಜನ DC-ಗಳ ಆಸ್ತಿ ತನಿಖೆ ಮಾಡಿಸಿದ್ರೆ ನಿಜವಾಗ್ಲೂ 10,000 ಕೋಟಿ ಮೇಲೆ ಇದ್ದಾರೆ ಇವರು. ಈ ಬರೀ 8 ಜನ DC-ಗಳು ತನಿಖೆ ಮಾಡಿಸ್ತೀನಿ. ನಾಳೆಯಿಂದ CBI ಕೊಡ್ಲಿ, ಇವರು ಸರ್ಕಾರ ಇದೆಯಲ್ಲ CBI ಕೊಡ್ಲಿ. 10,000 ಕೋಟಿ ಒಬ್ಬೊಬ್ರು 8 ಜನ DC-ಗಳ ಹೆಸರು ಬೇಕಾದ್ರೆ ಹೇಳ್ತೀನಿ ಇವಾಗ. ನಾವು ಸರ್ ರೂಲ್ 5 ಅಟ್ರಾಕ್ಟ್ ಆಗುತ್ತೆ, ಅಲ್ಲಿ ಲೈಸೆನ್ಸ್ ಕೊಡ್ಬೇಡಿ ಅಂತ ನಾವು ಹೋಗಿ ನಾವು ಹೋರಾಟಗಾರರು ಲೆಟರ್ಗಳು ಕೊಟ್ರೆ, ಯಾವ ಇದು ಅಟ್ರಾಕ್ಟ್ ಆದ್ರೂ, ಶಾಲೆ ಇದ್ರು, ಅಲ್ಲಿ ದಲಿತರ ಕಾಲೋನಿ ಇದ್ರು, ಅಲ್ಲಿ ಗೌರ್ಮೆಂಟ್ ಆಫೀಸ್ ಇದ್ರು, ಪ್ಯಾಕೇಜ್ ತಗೊಂಡು ಇವರು ಲೈಸೆನ್ಸ್ಗಳು ಕೊಡ್ತಾರೆ. ಅಂದ್ರೆ ಪ್ಯಾಕೇಜ್ ಇದು ಸಚಿವರ ಕಡೆಯಿಂದ ಬಂದ್ರೆ 1.25 ಕೋಟಿ, 1.25 ಕೋಟಿ. ಅದೇ ಆಫೀಸಿಂದ ಹೋದ್ರೆ 1 ಕೋಟಿ. ಇವತ್ತು ಬಾರ್ಗಳನ್ನ ಇಡೀ ಇಂಟ್ರೆಸ್ಟಿಂಗ್ ಇದೆ. ಅದಂಗಿದು ಮಿನಿಸ್ಟರ್ ಕಡೆಯಿಂದ ಹೋದ್ರೆ ಒಂದ್ ಲೆಕ್ಕ, ಆಫೀಸ್ ಕಡೆಯಿಂದ ಹೋದ್ರೆ ಒಂದ್ ಲೆಕ್ಕ. ನೋಡಿ ಮೇಡಮ್, ಮಿನಿಸ್ಟರ್ ಕಡೆಯಿಂದ ಹೋದ್ರೆ ಏನು ತನಿಖೆ ಮಾಡಲ್ಲ. ಈಗ CL7 ಮಾಡ್ಬೇಕು ಅಂತಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಪಾರ್ಕಿಂಗ್ ಇರಬೇಕು, ರೂಮ್ ಇಷ್ಟ ಇರಬೇಕು. ಸೊ ಯಾವುದೇ ತನಿಖೆ ಲೈಸೆನ್ಸ್ ಬೇಕು ಅಂದ್ರೆ 50 ಲಕ್ಷ ಎಕ್ಸ್ಟ್ರಾ ಕೊಡಬೇಕು. ಈ ಎಕ್ಸೈಸ್ DC ಅಲ್ಲ, ರೆವಿನ್ಯೂ DC ಹೋಗಿ ಚೆಕ್ ಮಾಡ್ಬೇಕಲ್ಲಿ. ಅಲ್ಲಿ ಫೋಟೋಗಳು ತೆಗೆಸಿ ನಾವು ಯಾವಾಗ ಯಾರು RTI ಬರ್ದ್ಬಿಟ್ಟು ಈ ಭಾರತ ನೀವು ಚೆಕ್ ಮಾಡ್ರೆ ಫೋಟೋ ಕೊಡ್ರಿ ಅಂದ್ರೆ ಕೊಡ್ಬೇಕು. ಬೆಂಗಳೂರಲ್ಲಿರೋ ಯಾವ್ದಾದ್ರು ಒಂದು ಬಾರಿಗೆ DC ಹೋಗಿದ್ದಾರೆ ಕೇಳಿ, ರೆವಿನ್ಯೂ DC. ಇದೆಲ್ಲ ದಂಧೆ ಮಾಡಕ್ ಇಟ್ಕೊಂಡಿದ್ದಾರೆ ಸರ್ಕಾರದವರು. ಯಾವ್ದಾರು ರೆವಿನ್ಯೂ DC ಒಂದು ಬಾರ್ಗೆ ಹೋಗಿ ಚೆಕ್ ಮಾಡಿರೋದು ಒಂದು ಫೋಟೋ ತೋರ್ಸಕ್ ಹೇಳಿ ನೋಡೋಣ. ಪ್ಯಾಕೇಜ್ ಯಾರು ಹೋಗಲ್ಲ. ಹೆಂಗ ಅಲ್ಲಿ ಪಾರ್ಕಿಂಗ್ ಇದೆಯಾ ನೋಡಲ್ಲ, ಅಲ್ಲಿ ರೂಮ್ ಇದೆಯಾ ನೋಡಲ್ಲ. ನಾಯಿಗೂಡಷ್ಟು 10 ರೂಮ್ ಕಟ್ಬಿಟ್ರೆ ಅವ್ರಿಗೆ ಲೈಸೆನ್ಸ್ ಕೊಟ್ಬಿಡೋದು 1 ಕೋಟಿ ಕೊಟ್ಟಿದ ತಕ್ಷಣ. ಸರಿ, ಇದು ನಡೀತಾ ಇರೋದು. ಸರಿ ಮಂಜು ಸರ್ ಹೊರಡಬೇಕು, ಕ್ಷಮೆ ಇರ್ಲಿ ಸರ್, ಒಂದ್ ಸ್ವಲ್ಪ ಜಾಸ್ತಿನೇ ಕಾಯಿಸಿದೆ ನಿಮ್ಗೆ 2 ನಿಮಿಷ ಅಂತ ಹೇಳಿ. ಬಟ್ ನೇರವಾಗಿ ಸಚಿವರ ಹೆಸರು ಹೇಳ್ತಿದ್ದಾರೆ ದೂರುದಾರರು. ನೀವು ಕೂಡ ಹಿಂದೆ ಪ್ರಸ್ತಾಪ ಮಾಡಿದ್ರಿ, ಇದೇನ್ ಇವತ್ತು ನೆನ್ನೆದಲ್ಲ, 5-6 ಬಾರಿ ಹಿಂದೆನೂ ಆರೋಪ ಬಂದಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಿದ್ದಾರೆ. ಆಕ್ಷನ್ ಯಾಕೆ ಆಗ್ತಿಲ್ಲ ಸರ್ ಹಾಗಾದ್ರೆ? ಮೇಡಮ್ ಅವರ ಇದು ಸ್ಪಷ್ಟತೆ. ಅವ್ರು ಯಾರು ಏನೇ ಹೇಳಿ, ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕ್ರಮ ಆಗ್ಬೇಕಾಯ್ತು. ಯಾಕಪ್ಪ ನನ್ನ ಹೆಸರು ಹೇಳ್ತೀಯ ಅಂತ ಅಂದ್ಬಿಟ್ಟು ಅವ್ರದ್ದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಅವನು ಎಲ್ಲಪ್ಪ ನನ್ ಪುನಃ ರಿಪೀಟ್ ನನ್ನ ಹೆಸರು ಹೇಳ್ತಾರೆ ಅಂತ ಬಹುತೇಕ ಇದು ಎಲ್ಲಾ ಕಡೆ. ನಂದು ಒಂದು ಎಕ್ಸಾಂಪಲ್ ಹೇಳಿದ್ಮೇಲೆ ಮೇಡಮ್ ಅವರೇ, ಅವರು ಒಂದ್ ವರ್ಷದ ಮೇಲೆ 8 ತಿಂಗಳಾಗಿದೆ ನಮ್ಮಲ್ಲಿ, ನಮ್ ಕೇರ್ಪೇಟೆದೊಂದು 2, ಒಂದು ಪಕ್ಷ ಇನ್ನೊಂದು ಕಮ್ಯುನಿಟಿ, ಇವೆರಡು ಬೇಸಿಂದ ಹೋಲ್ಡ್ ಮಾಡಿದ್ದಾರೆ. ಆ ಸಂಬಂಧಪಟ್ಟ ಲೈಸೆನ್ಸ್ ದಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೋರ್ಟ್ ಆದೇಶ ಆದ್ಮೇಲೆ ಸರ್ಕಾರನೇ ರಿಪೀಟ್ ಹೋಗಿರೋದು ನಮ್ ಕೇರ್ಪೇಟೆ ಇನ್ಸಿಡೆಂಟ್ ವಿಶೇಷ.
ಅದಾದ್ಮೇಲೆ ಪುನಃ ಕಮಿಷನ್ ಹಾಕ್ತಾರೆ, ಕಮಿಷನ್ ನೆಗೆಟಿವ್ ಜಡ್ಜ್ಮೆಂಟ್ ಬರೀತಾರೆ. ಇದಕ್ಕಂದ್ರೆ ಪರಿಹಾರನೇ ಇಲ್ವಾ ಸರ್? ನಾನು ಮತ್ತೆ ಹೇಳ್ತಿದ್ದೀನಿ, ಭ್ರಷ್ಟಾಚಾರ ಇದೆ, ನಡೀತಾ ಇದೆ, ಆಗಾಗ ಸುದ್ದಿ ಆದಾಗ ನಾವು ತನಿಖೆ ಮಾಡ್ತೀವಿ ಅಂತಾರೆ, ಮುಗಿದೋಯ್ತಾ ಅಲ್ಲಿಗೆಲ್ಲ? ಇದಕ್ಕಂಗಾದ್ರೆ ಪರಿಹಾರನೇ ಇಲ್ವಾ ಅಂತ. ಪರಿಹಾರ ಸರ್ಕಾರ ಪಾರದರ್ಶಕವಾದ ಒಂದು ಸಂದರ್ಭದಲ್ಲಿ ಮಾತ್ರ ಪರಿಹಾರ ಬಿಟ್ರೆ ಇನ್ನು ಆಲ್ಟರ್ನೇಟ್ ವ್ಯವಸ್ಥೆ ಇಲ್ವೇ ಇಲ್ಲ ಮೇಡಮ್. ಅದಕ್ಕೆ ಸರ್ಕಾರನೇ ನೇರವಾಗಿ ಸರ್ಕಾರ ಅಂದ್ರೆ ಯಾರು ಸರ್? ನೀವೇ ಹೆಸರು ಹೇಳ್ತಾ ಇರುವ ಮಿನಿಸ್ಟರು, ನೀವೇ ಹೆಸರು ಹೇಳ್ತಾ ಇರುವ ಚೀಫ್ ಮಿನಿಸ್ಟರು, ಅವ್ರ ಪುತ್ರರು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್, ಅವ್ರ ಸರ್ಕಾರದ ಭಾಗನೂ ಅಲ್ಲ. ನೀವು ಸರ್ಕಾರ ಪಾರದರ್ಶಕ ತನಿಖೆ ಮಾಡ್ಲಿ ಅಂತ ಹೇಳ್ತಿದ್ದೀರಿ, ತನಿಖೆ ಮಾಡ್ಬೇಕಾಗಿರೋದೇ ಆರೋಪ ಹೊತ್ತವರು. ಇನ್ ಪಾರದರ್ಶಕತೆ ಹೆಂಗ್ ನಿರೀಕ್ಷೆ ಮಾಡ್ತೀರಿ? ನಾನು ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಂದ್ ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಇವತ್ತು ಗವರ್ನರ್ ಲೆವೆಲ್ಗೂ ಹೋಗ್ಬೇಕಾಗುತ್ತೆ. ಮೊನ್ನೆ ಅಲ್ಲಿ ಮಾತಾಡ್ತಿದ್ರು ಹಿರಿಯರು ಹೇಳಿದ್ರು, ಅನಿವಾರ್ಯ ನಮ್ಮ ಹೋರಾಟ ನಮ್ಮ ಇಲ್ಲಿ ನ್ಯಾಯ ದೊರಕಲಿಲ್ಲ ಅಂತ ಸಂದರ್ಭದಲ್ಲಿ ಗವರ್ನರ್ ಹತ್ರಕ್ಕೂ ನಾವು ಕಡೆ ಪ್ರಶ್ನೆ ಸರ್, ಈ ಅನಿವಾರ್ಯ ಬರೋದು ಯಾವಾಗ? ಅನಿವಾರ್ಯ ಇನ್ನೂ ಬಂದಿಲ್ವಾ? 2.5 ಕೋಟಿ ರೂಪಾಯಿ ಹಗರಣ ಅಂತ ಹೇಳ್ತಿದ್ದಾರೆ. ಇದು ಅನಿವಾರ್ಯ ಅಲ್ವಾ ಹಾಗಾದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ? ನಾವು ಸಂಬಂಧಪಟ್ಟ ದಾಖಲಾತಿಗಳು, ಎಲ್ಲಾ ದಾಖಲಾತಿಗಳು ನಾವು ಬೇಸ್ ಮಾತಾಡ್ತಾ ಇಲ್ಲ, ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳೊಂದಿಗೆ ದೂರು ಕೊಟ್ಟಿದೀವಿ. ಮತ್ತೆ ಮೊನ್ನೆ ಲಕ್ಷ್ಮೀನಾರಾಯಣ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಡಿಯೋ, ವಿಡಿಯೋ, ಪೇಪರ್ ಕ್ಲಿಪ್ಸ್ ಎಲ್ಲ ಇದೆ. ಅದು ಕೇವಲ ಒಂದಕ್ಕೆ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದಿಂದ ಸಹ ದೂರು ಕೊಟ್ಟಿದೀವಿ. ಆಡಿಯೋ ಇದೆ, ವಿಡಿಯೋನ ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಹುಡುಗರ ಹತ್ರ. ವಿಡಿಯೋ ಆಗಿದ್ದಂತದನ್ನ ಆ ನಾಗಶೇನ DC ಬಲವಂತವಾಗಿ ಕಿತ್ಕೊಂಡಿದ್ದಾನೆ, ಅದು ಸಹ ಆಡಿಯೋ ಇದೆ. ಕಿತ್ಕೊಳ್ತಾ ಇದ್ದು ಸಹ ಆಡಿಯೋ ಇದೆ. ಏನೇನ್ ಪ್ರಕರಣ ಹಿಡಿದು ಎಲ್ಲ ಆಡಿಯೋ ಇದೆ. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂಗೆ ದೂರು ಕೊಡ್ತಾ ಇದೀವಿ. ಒಂದ್ ವೇಳೆ ದೂರಿಗೆ ನ್ಯಾಯ ದೊರಕಲಿಲ್ಲ ಸಂದರ್ಭದಲ್ಲಿ ರಾಜ್ಯಪಾಲರ ಮೊರೆ ಹೋಗ್ಬೇಕಾಗುತ್ತೆ. ಅದು ಅಂತಿಮ ಹೋರಾಟ. ನಮ್ಮ ಪಕ್ಷದ ಮುಖಂಡರು ಮತ್ತೆ ಎಲ್ಲ ನಮ್ಮ ಮಿತ್ರ ಪಕ್ಷಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ನಡೆವಳಿಕೆಯನ್ನ ರೂಪಿಸ್ತೀವಿ ಮೇಡಮ್. ರೈಟ್ ಸರ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ಇಷ್ಟೊತ್ತಿದ್ದಕ್ಕೆ. ಕಶ್ಯಪ್ ಸರ್, ಅಧಿಕಾರಿಗಳು ಒಂದ್ ಹಂತದಲ್ಲಿ ಬೈದ್ರೆ ಬೈಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೊಳ್ಬೇಕು, ಭ್ರಷ್ಟಾಚಾರ ಮಾಡಿ ನೀನು ಅಂತ ಹೇಳಿ ಆರೋಪ ಹೊರಿಸಿದ್ರೆ ಹೊರಿಸ್ಕೊಂಡು ಸುಮ್ಮನಿರಬೇಕು. ಹಿಂಗಾಗ್ಬಿಟ್ಟಿದ್ಯಾ ಪರಿಸ್ಥಿತಿ ಸರ್? ನಾನು ಕೇವಲ ಇದೊಂದು ಪ್ರಕರಣ ಇಟ್ಕೊಂಡು ಮಾತನಾಡ್ತಿಲ್ಲ, ಸರ್ಕಾರಿ ಅಧಿಕಾರಿಗಳ ಪರಿಸ್ಥಿತಿ. ನಾನು ಹಂಗಂತ ಹೇಳಿ ಅವರು ಶುದ್ಧಹಸ್ತರು ಅಂತ ಹೇಳ್ತಾ ಇಲ್ಲ, ನಾನು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಒಟ್ಟಾರೆ ಸರ್ಕಾರಿ ನೌಕರರ ಅಧಿಕಾರಿಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೊಡೆದ್ರೆ ಹೊಡೆಸ್ಕೋ, ಬೈದ್ರೆ ಬೈಸ್ಕೋ, ನೀನೇ ಭ್ರಷ್ಟಾಚಾರ ಮಾಡಿದ್ದು ಅಂತ ಹೇಳಿದ್ರೆ ಹೌದು ಅಂತ ಒಪ್ಕೊಂಡು ಅದೇನು ಶಿಕ್ಷೆನೋ ಅನುಭವಿಸು, ಸುಮ್ಮನಿರು. ಹಿಂಗಾಗೋಗ್ಬಿಟ್ಟಿದ್ಯಾ ನೋಡಿ. ಭ್ರಷ್ಟಾಚಾರ ಯಾರು ಮಾಡಿರ್ತಾರೋ ಶಿಕ್ಷೆ ಅನುಭವಿಸಲೇಬೇಕು, ಅಧಿಕಾರಿಗಳ ಮಟ್ಟದಲ್ಲೂ ಯಾರು. ಇವಾಗ ಬೆಳಗ್ಗೆ ಏನೋ ಟೇಪ್ ಬಂದಿದೆ ಅಂತ ಹೇಳಿದ್ದಾರೆ, FSL ಇದೆ, ತನಿಖೆ ಮಾಡುತ್ತೆ. ಯಾರು ಏನು ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಸರ್ಕಾರ ಮುಲಾಜಿಲ್ಲದೆ ಕ್ರಮ ತಗೊಳುತ್ತೆ. ಅದರಲ್ಲಿ ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಯೋಚನೆ ಮಾಡ್ಕೊಂಡು ಮಾತಾಡಿ. ದೂರದಾರ ಇಲ್ಲೇ ಇದ್ದಾರೆ. ಅದಕ್ಕೆ ತನಿಖೆ ಸಂಸ್ಥೆಗಳಿದೆ. ನಾವಿಲ್ಲಿ ಇದು ಕ್ಯಾಮ್ರಾ ಮುಂದೆ ನೀವು ಕ್ಯಾಮ್ರಾ ಮುಂದೆ ಕೂತ್ಕೊಳ್ಳೋದಲ್ಲ, ದೂರದಾರ ಇಲ್ಲೇ ಇದ್ದಾರೆ. ಈಗ ದೂರದಾರ ಎಲ್ಲ ಕೂತಿಲ್ಲ, ಅವರು ಆಪಾದನೆ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅಂತನಿಲ್ಲ. ದೂರದಾರರು ಇದೇ ಚಾನಲ್ ನಿಮ್ಮ ಕಣ್ಣು ಮುಂದೆ ಕೂತವ್ರೆ, ನಿಮ್ಮ ಕಣ್ಣು ಮುಂದೆ ಕೂತವ್ರೆ. ಸ್ಮಿತಾ, ಇದೇನ್ ಗೊತ್ತಾ? ಡೈವರ್ಟ್ ಬೇಡ ಕಶ್ಯಪ್ ಅವರು ಅಡ್ಗೋಡೆ ಮೇಲೆ ದೀಪ ಇಡ್ತಾವ್ರೆ. ಬೇಡವೇ ಬೇಡ. ಇಲ್ಲೇ ದೂರದಾರ ಇದ್ದಾರೆ. ದೂರದಾರ ಇಲ್ಲೇ ಇದಾರಲ್ರಿ, ಕಣ್ಣೆದುರುಗಡೆ ಅವ್ರಲ್ರಿ, ಕಣ್ಣೆದುರುಗಡೆ ಅವ್ರೆ. ನಿಮ್ ತನಿಖೆ ಸಮಸ್ಯೆ ನೋಡಿ ಬಂದ್ರೆ ಸಿದ್ದರಾಮಯ್ಯ ಕೊಟ್ರೆ ಸಾಕು. ಯಾಕೆ ತನಿಖೆ ಬಗ್ಗೆ ವಿಶ್ವಾಸ ಉಳಿಯಲ್ಲ ಅಂದ್ರೆ ಇದು ಭ್ರಷ್ಟಾಚಾರದ ಬಿಡಿ ಸರ್, ಅತ್ಯಂತ ಗಂಭೀರ ಪ್ರಕರಣಗಳು ಬಂದ್ಬಿಡುತ್ತೆ. ಒಬ್ರು ಮಿನಿಸ್ಟರು ಆನ್ ದ ಫ್ಲೋರ್ ಹೇಳ್ತಾರೆ ಹನಿ ಟ್ರ್ಯಾಪು. ಏನಾಯ್ತು ಸರ್ ಕೇಸು? ಪಾರದರ್ಶಕ ತನಿಖೆ ಏನಾಯ್ತು? ನಮಗಂತೂ ಗೊತ್ತಾಗ್ಲಿಲ್ಲ, ಮಾಧ್ಯಮಕ್ಕೆ ಜನರಿಗಂತೂ ಗೊತ್ತಾಗ್ಲಿಲ್ಲ. ತನಿಖೆ ನಿಮ್ಮದೇ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇಂಥದ್ದು ಹೇಳಬಲ್ಲೆ ಸರ್ ನಾನು. ತನಿಖೆ ಆಗತ್ತೆ, ಬಿಟ್ಬಿಡಿ ಸರ್. ನೀವು ವಿರೋಧ ಪಕ್ಷ, ನಾನು ಇದೊಂದು ಕೇಳಿಸ್ಕೊಂಬಿಡಿ, ನೀವೇ ವಿರೋಧ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೇಲೆ 40% ಕಮಿಷನ್ ಅಂದ್ರಿ. ಇವತ್ತಿಗೂ ಕೂಡ ಜಪ ಮಾಡ್ತಿದ್ದೀರಿ. ಏನಾಯ್ತು ಸರ್ ತನಿಖೆ? ಯಾರನ್ನ ಕಳಿಸಿದ್ರಿ ಒಳಗೆ? ಹೇಳಿ ನಂದನ್ ಸರ್. ನೋಡಿ,
ಭ್ರಷ್ಟಾಚಾರದ ಪಿತಾಮಹ ಬಿಜೆಪಿಯವರು ಅದನ್ನ ಅಯ್ಯೋ, ಒಂದು ನಿಮಿಷ ಸ್ವಾಮಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ 11 ವರ್ಷದಿಂದ ಇದು ಗೆಣಸ್ಕೆತ್ತಿದ್ದೀರೇನ್ರಿ ನೀವು 11 ವರ್ಷದಿಂದ ಗೆಣಸ್ಕೆತ್ತಾ ಇದ್ದೀರೇನ್ರಿ ನೀವು ಇಡೀ ದೇಶ ಇವತ್ತಿದ್ರ ಬಗ್ಗೆ ಮಾತಾಡೋಣ ಸರ್, ಇವತ್ತಿದ್ರ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ 2 ಗಂಟೆ ಸಮಯ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್. ಇವತ್ತು ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆ, ಫಸ್ಟ್ ನಿಮ್ದು ಕರ್ನಾಟಕ ರಾಜ್ಯದ ಅಬಕಾರಿ ಇಲಾಖೆ ಅದಾನಿ ಅಂಬಾನಿ ಏನ್ ಮಾಡಿದಾರೆ ಅದ್ರ ಬಗ್ಗೆ ಮಾತಾಡಿ. ಯಾರ್ಯಾರು ತೆಗೆದ ಸ್ಕ್ರೀನ್ ಇಂದ ಸಮೀವುಲ್ಲಾ ಸರ್ನ ಸ್ಕ್ರೀನ್ ಅಲ್ಲಿ ಬನ್ನಿ, ಸಮೀವುಲ್ಲಾ ಸರ್ನ ಸ್ಕ್ರೀನ್ ಅಲ್ಲಿ ಬನ್ನಿ, ಸಮೀವುಲ್ಲಾ ಸರ್ ಸ್ಕ್ರೀನ್ ಅಲ್ಲಿ, ಸಮೀವುಲ್ಲಾ ಸರ್ ಯಾರ್ ಬಾಯ್ ತೊಳ್ಕೊಳ್ತಾರೋ, ಯಾರ್ ಬಾಯ್ ಆಡಿಯೋ ಮ್ಯೂಟ್, ಆಡಿಯೋ ಮ್ಯೂಟ್, ಆಡಿಯೋ ಮ್ಯೂಟ್. ಥ್ಯಾಂಕ್ ಯು ಕಿರ್ಚಿದ್ರಿ ಹಚ್ಚಿದ್ರಿ ಸಮೀವುಲ್ಲಾ ಸರ್. ಯಾರ್ ಬಾಯ್ ತೊಳ್ಕೊಳ್ತಾರೋ, ಯಾರ್ ಮನೆ ತೊಳ್ಕೊಳ್ತಾರೋ, ಬಟ್ ಒಂದಂತೂ ಕ್ಲಿಯರ್ ಆಗ್ತಿದೆ ಸರ್, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಖಜಾನೆಯನ್ನ ಕ್ಲೀನ್ ಆಗಿ ತೊಳಿತಾ ಇದ್ದಾರೆ. ಈ ಪ್ರಕರಣ ನಮಗೆ ಮೇಲ್ನೋಟಕ್ಕೆ ಕಾಣುವಷ್ಟು ಸಲೀಸಾದ ಪ್ರಕರಣ ಅಲ್ಲ. ಈ ಪ್ರಕರಣದಲ್ಲಿ ಕಾಂಗ್ರೆಸ್, ಬಿಜೆಪಿ, ಭಾರತೀಯ ಜನತಾ ಪಕ್ಷ ಸರಿಯಾದ ಸ್ಟ್ರಾಟಜಿನ ಮಾಡಿಕೊಂಡ್ರೆ ಮತ್ತು ಸರಿಯಾದ ಪ್ರತಿಭಟನೆಯನ್ನ ಮತ್ತು ಸರಿಯಾದ ತಂತ್ರವನ್ನ ರೂಪಿಸಿದ್ರೆ ಕಾಂಗ್ರೆಸ್ ಪಕ್ಷವನ್ನ, ಸರ್ಕಾರವನ್ನ ಅಲ್ಗಾಡಿಸಬಹುದು. ಯಾಕೆ ಅಂತಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಮಾಡ್ತಾರೋ ನನಗದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇನ್ ಕೆಲವೇ ದಿನಗಳಲ್ಲಿ ವಿಶೇಷವಾದಂತಹ ಅಧಿವೇಶನ ಶುರುವಾಗುತ್ತೆ. ಅಲ್ಲಿ ನರೇಗಾ ಮತ್ತು ಜಿರಾಮ್ಜಿ ಅಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಸಮರವೇ ನಡೆಯುತ್ತೆ. ಅಂತಹ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಭಾರತೀಯ ಜನತಾ ಪಕ್ಷ ಪ್ರಮುಖವಾಗಿ ಮುಂದಿಟ್ಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿ ನರೇಗಾ ಪ್ರಕರಣಕ್ಕೆ ಬದಲಾಗಿ ಅಬ್ಕಾರಿ ಕರ್ಮಕಾಂಡ ಪ್ರತಿಧ್ವನಿಸಿ ಸರ್ಕಾರ ಅಲ್ಲಿ ಮುಜುಗರಕ್ಕೆ ಸಿಲುಕಿಸೋ ಸಾಧ್ಯತೆ ಹೆಚ್ಚಾಗಿದೆ. ಈ ಪ್ರಕರಣ ಮೇಲ್ನೋಟಕ್ಕೆ ಕಾಣುವಷ್ಟು ಸಲೀಸಾದ ಪ್ರಕರಣ ಅಲ್ಲ. ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಲಕ್ಷ್ಮೀನಾರಾಯಣ್ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಸಚಿವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು, ಎ ಕಂಪ್ಲೇಂಟ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ. ಕಂಪ್ಲೇಂಟ್ ಅಗೇನ್ಸ್ಟ್ ಮಿನಿಸ್ಟರ್ ಈಸ್ ಪೆಂಡಿಂಗ್ ಬಿಫೋರ್ ಲೋಕಾಯುಕ್ತ. ನೀವು ಯಾವುದೇ ಪ್ರಕರಣಗಳಲ್ಲಿ ಇದು ಕ್ರೈಮ್ ನಂಬರ್ 102 ನೋಡಿ, ಕ್ರೈಮ್ ನಂಬರ್ ಹೇಳ್ತಿದ್ದಾರೆ. ಹೀಗಾಗಿ ಒಬ್ಬ ಸಚಿವರ ಮೇಲೆ ಲೋಕಾಯುಕ್ತದಲ್ಲಿ ಒಂದು ದೂರು ಪೆಂಡಿಂಗ್ ಇದೆ ಅನ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಏನ್ ರೆಸ್ಪಾಂಡ್ ಮಾಡಬೇಕು? ಗೌರ್ಮೆಂಟ್ ರೆಸ್ಪಾಂಡ್ ಮಾಡ್ಬೇಕಾಗಿ ಬರುತ್ತೆ. ಒಂದು ಲೋಕಾಯುಕ್ತ ಎಂಕ್ವೈರಿ ಮಾಡೋದು, ಮತ್ತೊಂದು ಮತ್ತು ಆ ಎಂಕ್ವೈರಿ ಆಗೋವರೆಗೂ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳಲ್ಲ. ತನಿಖೆ ನಡೆಸಿ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ರೋ ಕೊಡಿಸ್ಕೊಂಡ್ರು ಆಯ್ತಲ್ಲ, ತನಿಖೆ ನಡೆಸಿ ಅವರು ಅಟ್ಲೀಸ್ಟ್ ಅವರು ಅಲ್ಲ ಅಂತ ಸಾಬೀತಾಗೋವರೆಗಾದ್ರೂ ಕೂಡ ಸ್ಟೆಪ್ ಡೌನ್ ಮಾಡಬೇಕು ನೈತಿಕತೆಯಿಂದ. ಎಡಳಿ ಸರ್, ನನಗೆ ಸಮಯ ಹೆಚ್ಚಿಲ್ಲ. ಎಡಳಿ ಸರ್ ನಮಗ್ ಬೇಕಾಗಿರೋದು ಸರ್. ಈಗ ಏನಾಗಿದೆ ಅಂದರೆ, ಯಾವಾಗಲೂ ಸಹ ಒಂದು ಮಾರ್ಜಿನ್ ಆಫ್ ಡಿಸ್ಕೌಂಟ್ ಕೊಡ್ತಾ ನಾವು ಭ್ರಷ್ಟಾಚಾರನ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಈ ಸಚಿವರು ಅನೇಕ ಬಾರಿ ಆಚೆ ಬಂದಿದ್ದಾರೆ. ಅಟ್ಲೀಸ್ಟ್ ತಮ್ಮಂತವರು ಕ್ಲೀನ್ ಆಗಿ ಓಪನ್ ಆಗಿ ಹೇಳಬೇಕು, ಮೊದಲು ಆಚೆ ಹೋಗಪ್ಪ ನೀನು ಅಂತ ಅಂದ್ಬಿಟ್ಟು ನೇರವಾಗಿ ಬೇಕಾಗಿರೋದು ಭ್ರಷ್ಟಾಚಾರವನ್ನ ಫುಲ್ ಸ್ಟಾಪ್ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಒಂದು ಕಾಮ ಹಾಕೋ ಪ್ರಯತ್ನ. ಅದರಲ್ಲಿ ವಿರೋಧ ಪಕ್ಷದ್ದು ಜವಾಬ್ದಾರಿ ಹೆಚ್ಚಿದೆ. ಎಡಳಿ ಸರ್, ವಿರೋಧ ಪಕ್ಷದವರದು, ಮಾಧ್ಯಮದವರದು, ಪತ್ರಕರ್ತರದ್ದು ಎಲ್ಲರ ಜವಾಬ್ದಾರಿ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಪ್ರಕರಣ ಆದಾಗ ಅದರ ರಾಜಕೀಕರಣಗೊಳಿಸುವುದಕ್ಕಿಂತ ಮುಖ್ಯವಾಗಿ ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಜಕೀಕರಣ ಬೇಕಾಗಿಲ್ಲ ನನಗೆ. ಮಾಡಿದ ತಕ್ಷಣನೇ ನೋಡಿ ಸಿಎಂ ರಾಜೀನಾಮೆ ಕೊಡಿ, ಇದಾದ ತಕ್ಷಣ ಮೋದಿ ಅವರು ರಾಜೀನಾಮೆ ಕೊಡಿ. ಈ ರಾಜೀನಾಮೆ ಪರ್ವವನ್ನು ಬಿಟ್ಬಿಡಿ. ಯಾರು ನಿಜಕ್ಕೂ ಸಹಿತ ತಪ್ಪು ಮಾಡಿದಾರೋ ಅವ್ರ ಪರವಾಗಿ ನಿಲ್ಲದೇನೆ, ಅವ್ರ ವಿರುದ್ಧವಾಗಿ ನಿಲ್ಲದೇನೆ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ನೀವು. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಜಕೀಯ ಯಾವುದೇ ಒಂದು, ಇದು ಒಂದಲ್ಲ ಮೇಡಮ್, ಇದು ದೆಹಲಿಯಲ್ಲಿ ಈ ಅಬ್ಕಾರಿ ಇಲಾಖೆಯಲ್ಲಿ ಇಡೀ ಸರ್ಕಾರವೇ ಬಿದ್ದೋಯ್ತು.
ಕರೆಕ್ಟ್. ಈ ಮುಖ್ಯಮಂತ್ರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಲ್ಲರೂ ಅರೆಸ್ಟ್ ಆದ್ರು. ಅದೊಂದು ದೊಡ್ಡದಾದಂಥ ಹಗರಣಗಳೇ ಆಗೋಗ್ಬಿಡ್ತು ದೆಹಲಿ ಪಾಲಿಟಿಕ್ಸು. ಅದಾದ ನಂತರ ಛತ್ತೀಸ್ಗಢದಲ್ಲಿ ಆಯ್ತು, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಅದು YSR ಪಕ್ಷದ ಮೇಲೆ ಅಲ್ಲಿನೂ ಸಹಿತ 1,000 ಕೋಟಿ ರೂಪಾಯಿದು ಆರೋಪ ಮಾಡಿದ್ರು. ತಮಿಳುನಾಡಲ್ಲಿ ಇಡಿ ಬಿಟ್ಟರು. ಆಮೇಲೆ ಇಡಿ ಅವರು ಅಲ್ಲಿ ಏನ್ ಮಾಡಿದ್ರು, ರೇಡ್ ಮಾಡಿದ್ರು. ಅದು ಹೈಕೋರ್ಟ್ಗೆ ಹೋಯ್ತು. ಮದ್ರಾಸ್ ಹೈಕೋರ್ಟ್ನಿಂದಲೂ ಸಹಿತ ನಮ್ಮ ರಾಜ್ಯದಲ್ಲೂ ಕೂಡ ನಿಜವಾಗ್ಲೂ ಆರೋಪದಲ್ಲಿ ಹುರುಳಿದೆ ಅಂತಂದ್ರೆ ಇಲ್ಲೆಲ್ಲ ರಾಜ್ಯಗಳಾದಂಗೆ ಇಲ್ಲೂ ಕೂಡ ಮಾಡೋ ಪಾಸಿಬಿಲಿಟೀಸ್ ಇದೆ. ಹಾಗಾದ್ರೆ ಏನನ್ನು ನಾನು ಹೇಳಿದಿನೋ ಇವೆಲ್ಲವೂ ಸಹಿತ ಇವಾಗ ಬಿಜೆಪಿಯ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳ ಆಡಳಿತ ಇರತಕ್ಕಂಥ ರಾಜ್ಯಗಳು ಗಮನ ಇಟ್ಕೊಳ್ಳಿ. ಅಲ್ಲೆಲ್ಲವೂ ಸಹಿತ ಇಡಿನೇ ಹೋಗಿದೆ. ಅದು ನೀವು ಅದಕ್ಕೆ ಹೇಳಿದ್ರೆ ಅವಾಗಲೇ ಇಲ್ಲಿನ್ನೂ ಇಡಿ ಬಂದಿಲ್ಲ ಅಂತ ಹೇಳಿ ನನ್ನ ಹತ್ರ ಕಡೆ ಒಂದು ನಿಮಿಷ ಇರೋದ್ರಿಂದ ಲಕ್ಷ್ಮೀನಾರಾಯಣ್ ಸರ್, ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆಗಳಿದೆ ಅಂತಂದ್ರೆ ಈ ಪ್ರಕರಣದಲ್ಲಿ ನೀವು ಆರೋಪ ಮಾಡಿದ ಮಿನಿಸ್ಟರ್ ತಿಮ್ಮಾಪುರಿ ಅವರನ್ನ ಕೆಳಗಿಳಿಸುವಷ್ಟು ಸ್ಟಫ್ ಇದೆಯಾ ನಿಮ್ಮ ಕಂಪ್ಲೇಂಟ್ ನಲ್ಲಿ? ಮೇಡಮ್, ನನ್ನ ಹತ್ರ ಏನಿದೆಯೋ ಅದು ಪೂರ್ತಿ ಕೊಟ್ಟಿರೋದು. ಇನ್ವೆಸ್ಟಿಗೇಷನ್ ಮಾಡಿ ಈ ಇನ್ವೆಸ್ಟಿಗೇಷನ್ ಸಂಸ್ಥೆ ಅದ್ರ ಬಗ್ಗೆ ಆಕ್ಷನ್ ತಗೊಂಡು ನಾನು ಏನಿದೆ ಅದು ಕೊಟ್ಟಿದ್ದೀನಿ. ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋಂಥದ್ದು ಅವ್ರ ಜವಾಬ್ದಾರಿ. ಅದು ಮಾಡಿ ಖಂಡಿತ ಮಾಡಬಹುದು. ಈಗ ಮಾಡೋಂಥ ಮನೋಶಕ್ತಿ ಇರಬೇಕಷ್ಟೇ. ಏನೋ ಬರೀ ಅದನ್ನ ಹಂಗೆ ಬಿಡ್ತೀವಿ. ಭ್ರಷ್ಟಾಚಾರ ಸಹಿಸ್ಕೊಳ್ಳೋದಿಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಅದೇ ಹೇಳ್ತಿದ್ದಾರೆ. ಈಗ ಯಾರು ಉಪ್ಪು ಕುಡಿದ ತಿಂದವ್ರು ನೀರು ಕುಡಿಲೇಬೇಕಲ್ಲ, ಅದನ್ನೇ ಮಾಡಿ ಅಂತ ನಾವ್ ಹೇಳ್ತಾ ಇರೋದು. ಬೇರೆಯವರಿಗೆ ಈಗ ಚೀಫ್ ಮಿನಿಸ್ಟರ್ ಮಾಡಿ ನಿಮ್ಮ ಪ್ರಕಾರ ಉಪ್ಪು ತಿಂದಿರೋದು ಕೇವಲ ಒಬ್ಬ ಮಿನಿಸ್ಟರ್ ಮಾತ್ರನಾ ಸರ್ಕಾರದಲ್ಲಿ? ಎಲ್ಲ ಅದರಲ್ಲಿ ಆಡಿಯೋಲಿ ಹೇಳ್ತಾರೆ ನೋಡಿ, ಯಾರಿಂದ ಎಲ್ಲೆಲ್ಲಿಂದ ಕೊಡಬೇಕು ಅಂತೇಳಿ. ಯಾವುದು ಮುಚ್ಚುಮರ ಇಲ್ಲ. ನಾನು ಇನ್ನೊಬ್ಬ ಯಾರೋ ಮಧ್ಯವರ್ತಿ ಹತ್ರ ಹೋಗಿ ಏನೋ ಮಾಡಿ ಹೇಳಿಲ್ಲ. ಅವ್ರ ಆಫೀಸರ್ ಸ್ಟ್ರೈಟಾಗಿ ನಂತರ ಮಾತಾಡಿರೋದು. ನಾವು ಇನ್ನೇನೋ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಂದಿರೋದಲ್ಲ. 1 ಅಲ್ಲ 3 ಆಡಿಯೋ ಕೊಟ್ಟಿದ್ದೀವಿ. ಅಲ್ಲಿ ಜಾಯಿಂಟ್ ಕಮಿಷನರು ಇವರು ಎಲ್ಲ ಒಟ್ಟೊಟ್ಟು ಕುಂತ್ಕೊಂಡು ಮಾತಾಡ್ತಾರೆ. ಅವ್ರು ಎಲ್ಲ ಚೀಫ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಕೊಡ್ಲೇಬೇಕ್ರಿ ಅಂತ ನನ್ನ ಹತ್ರ ಓಪನ್ ಆಗಿ ಮಾಡೋದು. ನಾವೇನು ಅವ್ರು ಪ್ರವೋಕ್ ಮಾಡಿ ಮಾತಾಡಿಲ್ಲ. ಇವತ್ತಿನ ಚರ್ಚೆಗೆ ಸಮಯ ಇದ್ದಷ್ಟೇ. ಆದರೆ ರಿಪಬ್ಲಿಕ್ ಕನ್ನಡ ಇಡೀ ಕರ್ನಾಟಕದ ಮಾಧ್ಯಮ ಎಂಟರ್ಟೈನ್ಮೆಂಟ್ ಶೋನ ಹಿಂದೆ ಬಿದ್ದಿದ್ದಾಗಲೂ ಕೂಡ ಒಬ್ಬ ಪ್ರಾಮಾಣಿಕ ಮಾಧ್ಯಮವಾಗಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೋ ಆ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ನಿನ್ನೆ ಇವತ್ತು ಇಡೀ ದಿನ ಅಬಕಾರಿ ಇಲಾಖೆ ಮೇಲೆ ಬಂದಿರುವ ಗಂಭೀರ ಆರೋಪವನ್ನು ಚರ್ಚೆಗೂ ಒಳಪಡಿಸಿದ್ದೀವಿ, ಸುದ್ದಿಯಲ್ಲೂ ಪ್ರಸಾರ ಮಾಡಿದ್ದೀವಿ. ನಾಳೆ ಕೂಡ ಇದ್ರ ಫಾಲೋ ಅಪ್ ಇರುತ್ತೆ. ಕಂಪ್ಲೇಂಟ್ ಕೊಟ್ಟವರೇ ಇಲ್ಲಿದ್ದಾರೆ, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಿನಿಸ್ಟರ್ ಮೇಲೆ ಸಾಕ್ಷಿ ಇದೆ ಅಂತ ಹೇಳಿ. ಇದರ ಫಾಲೋ ಅಪ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಇದ್ದೇ ಇರುತ್ತೆ. ನಂದನ್ ಸರ್ ಹೇಳ್ದಾಗೆ ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ತನಿಖೆಗೆ ಸಂಪೂರ್ಣವಾಗಿ ತನಿಖೆಯಿಂದ ಯಾವ ಮಾಹಿತಿ ಬರುತ್ತೆ ಅನ್ನೋದರ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡ್ತೀರಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.